ರೈತರಿಗಂತೂ ಕನ್ಯಾನ ಕೊಡವಲ್ರು. ಹೆಂಗ ಮತ್ತೆ ಇದ್ರ ಸಮಸ್ಯೆ ಆಗೈತಿ? ಮತ್ತು ಹೊಳ್ಳಿ ರೈತರಿಗೆ ಬೇಕಂತ ಬೆಲೆ ಬಂದೈತಿ ಕನ್ಯಾದವ್ರಿಗೆ. ಈಗ ಹೊಳ್ಳಿ ಹುಡುಗಿಯರ್ ಏನನ್ನತ್ತಾರ ಹೊಲ ಬೇಕಂತಾರೆ, ನೌಕರಿದ ಒಂದು ಗ್ಯಾರಂಟಿ ಇಲ್ಲ. ಈಗ ಇಂಜಿನಿಯರ್ ಇದ್ರೆ ಏನು ಒಂದಿಷ್ಟು ಬಂಗಾರ ಗಳಿಸ್ತಾನ, ಒಂದು ಮನೆ ಗಳಿಸ್ತಾನ, ಆದ್ಮೇಲೆ ಮುಗಿದು ಹೋಗ್ತೈತಿ. ಅದಕ್ಕಿಂತ ಹೊಲ ಬೇಕಂತ ಮತ್ತೆ ಹುಡುಗಿಯರಿಗೆ ಹೊಲ ಬೇಕಂತ ಕೇಳ್ತಾರೆ. ದೇವಿ ಇಚ್ಛಾಲಿಂದ ನಾನು ಏನೈತೆ ಅವ್ರು ಸಂಕಲ್ಪ ಮಾಡಿಸಿ ಒಂದು ಇಲ್ಲಿ ಕಾಯಿ ಕಟ್ಟಿಸಿರ್ತೀವಿ, ಅವ್ರಿಗೆ ಉಡಿ ಕಟ್ಟಿಸಿರ್ತೀವಿ, ಕಂಕಣ ಬಲ ಇದೆಲ್ಲ ಆಗಲಿ ಅಂಥೇಳಿ ಸಂಕಲ್ಪ ಮಾಡಿಸಿರ್ತೀವಿ. ಆಮೇಲೆ ಮದುವೆ ಆತಂದ್ರೆ ಅವರು ಬಳಿ ಉಡಿಸೋ ದಿವಸ, ದೇವಕಾರಿ ದಿವಸ ಬಂದು ಇಲ್ಲೊಂದು ಕಾಯಿ ಬಿಚ್ಚಿ ಒಡೆದು ಉಡಿ ತುಂಬಿ, ಡಬಲ್ ಉಡಿ ತುಂಬಿ ಹೋಗ್ತಾರೆ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ. ಮತ್ತೆ ನಾನು ಕನ್ಯಾವಾರದ ಕತೆ ತೊಗೊಂಬಂದಿನಿ. ಯಾಕಂದ್ರೆ ಭಾಳ ಮಂದಿ ಕೇಳಕತ್ತಿದ್ರಿ, ಸರ್ ಮದುವೆನ ಆಗವಲ್ದು, ವಯಸ್ಸಾಗೋತು, ಹುಡುಗಿಯರು ಸಿಗವಲ್ರು, ಕನ್ಯೆ ಸಿಗವಲ್ದು ಅಂಥೇಳಿ. ಏನು ಮಾಡೋದು ಹೇಳ್ರಿ, ಕತಿನ ಹಂಗೆ ಆಗ್ಬಿಟ್ಟೈತಿ, ಜಗತ್ತೇ ಹಂಗೆ ಆಗ್ಬಿಟ್ಟೈತಿ. ಬೇಕಾದಷ್ಟು ವಯಸ್ಸು ಹುಡುಗರಿಗೆ ಹಾಕತ್ತೇವು, ಕನ್ಯೆ ಮಾತ್ರ ಸಿಗವಲ್ವು. ಎಲ್ಲರೂ ಓದ್ದವ್ರು ಬೇಕು ಅಂತಾರೆ, ಕೆಲಸ ಇರಬೇಕು ಅಂತಾರೆ, ಮತ್ತು ಹೊಲನೂ ಇದ್ರು ಚಲೋ ರೀ ಅಂತಾರೆ, ಬಿಲ್ಡಿಂಗ್ ಇದ್ರು ಚಲೋ ಅಂತಾರೆ. ಇವು ಅಷ್ಟು ಸೇರಿಸಿ ಒಂದು ವರನ ಹುಡ್ಕೋದ್ರೊಳಗೆ ತಂದೆ ತಾಯಿಗೆ ಸುಸ್ತಾಗ್ಬಿಟ್ಟೈತಿ. ಹಂಗಾಗಿ ಅಂಥದ್ದೊಂದು ಕತೆ ತೊಗೊಂಬಂದಿನಿ ರೀ. ನಾನು ನಿಂತ್ಕೊಂಡು ಈಗ ಮಾತಾಡ್ತಾ ಇರ್ತಕ್ಕಂಥದ್ದು ಧಾರವಾಡದಾಗ ಅದೀನಿ. ಧಾರವಾಡದಾಗ ಮಣಿಕಂಠ ನಗರ ಅಂತ ಬರುತ್ತೆ, 6ನೇ ಕ್ರಾಸ್ ಇದು. ಅಲ್ಲಿ ನಿಂತ್ಕೊಂಡು ಮಾತಾಡಕತ್ತೀನಿ. ನನ್ನ ಹಿಂದೆ ಒಂದು ಅದ್ಭುತವಾದ ದೇವಸ್ಥಾನ ಐತೆ ನೋಡ್ರಿ, 7 ಮಕ್ಕಳ ತಾಯಿ ದೇವಸ್ಥಾನ ಅಂಥೇಳಿ. ಇದ್ರದ್ದೊಂದು ಅದ್ಭುತ ಕಥೆ ಇದೆ, ಮುಂದೆ ಹೋಗ್ತಾ ಹೋಗ್ತಾ ಕೇಳೋರಂತೆ. ಭಾಳ ಮಸ್ತಿದೆ. 7 ಮಕ್ಕಳ ತಾಯಿ ದೇವರು ಗುಡಿ ಮುಂದೆ ನಿಂತ್ಕೊಂಡು ಮಾತಾಡಕತ್ತೀನಿ. ಇಲ್ಲೊಬ್ಬರು ಮೇಡಮ್ ಅವರಿದ್ದಾರೆ, ಲಕ್ಷ್ಮೀ ಪೂಜಾರ್ ಅಂಥೇಳಿ. ಅವ್ರು ಇಲ್ಲಿವರೆಗೆ ನೀವು ನಂಬ್ತೀರ ಇಲ್ಲ ರೀ, 1997ರಾಗ ಈ ಕನ್ಯಾವರದ ಕೆಲಸ ಶುರು ಮಾಡ್ಯಾರ. ಇಲ್ಲಿವರೆಗೆ 108 ಮದುವೆ ಮಾಡ್ಯಾರ ರೀ ಅವ್ರು ಒಂದು ಹರಕೆ ಹೊತ್ತಿದ್ರಂತ. ಅದನ್ನೇ ಹಾಕತಿ ಹೇಳ್ಬಿಡ್ತೀನಿ ಕೇಳ್ರಿ. 108 ಮದುವೆ ಆದಮೇಲೆ ಯವ್ವ ನಿನ್ನ ಗುಡಿ ಕಟ್ತೀನಂತ ಹರಕೆ ಹೊತ್ತಿದ್ರಂತ. ಹಾಗಾಗಿ 108 ಮದುವೆ ಆದಮೇಲೆ ಈ ಗುಡಿ ಕಟ್ಟರ. ಹಾಗಾಗಿ ಪವರ್ಫುಲ್ ದೇವ್ರು ಅಂತ ಹೇಳ್ಬೋದು ಇದು. ಸೊ ಇದಕ್ಕೆ ನಡ್ಕೊಂಡವ್ರಿಗೆ ಕೂಡ ಒಳ್ಳೆಯದಾಗುತ್ತೆ ಅನ್ನೋ ಪ್ರತೀತಿ ಕೂಡ ಇದೆ. ಬರ್ರಿ, ಈ ಕನ್ಯಾವರದ ಕತೆಗೆ ತಮಗೆ ಸ್ವಾಗತ. ನೇರವಾಗಿ ಮೇಡಮ್ ಅವ್ರನ್ನೇ ಮಾತಾಡ್ಸೋಣ. ಏನು ಕತೆ ಇದೆ, ಎಷ್ಟು ಕನ್ಯಾ ಅದಾವೋ, ಆಮೇಲೆ ಇನ್ನೊಂದು ನೆನಪಿಲ್ಲಿ ಎಲ್ಲ ವರ್ಗದ ಎಲ್ಲ ಜಾತಿಯ ಕನ್ಯಾವರ ಕೂಡ ಇವ್ರ ಹತ್ರ ಸಿಗ್ತಾವೋ. ಇನ್ನೊಂದು ಭಾಳ ಖುಷಿ ವಿಚಾರ ಏನಂದ್ರೆ, ಎಲ್ಲಿವರೆಗೆ ಇವ್ರು ಜವಾಬ್ದಾರಿ ತೊಗೊಂತಾರಂದ್ರೆ, ಕೆಲವೊಬ್ಬರು ನೋಡಿರ್ತೀರಿ ವಾಟ್ಸಪ್ಪಿಗೆ 2 ಫೋಟೋ ಕಳಿಸ್ಬಿಟ್ರು, ಆತ್ಪ ನಮ್ಮ ಜವಾಬ್ದಾರಿ ಅಂತಾರೆ. ಲಕ್ಷ್ಮೀ ಪೂಜಾರ್ ಮೇಡಮ್ ಅವ್ರು ಹಂಗಲ್ಲ, ನಿಮಗೆ ಹೆಚ್ಚು ಕಡಿಮೆ ಮದುವೆನೂ ಮಾಡಿಬಿಡ್ತಾರೆ. ಯಾಕಂದ್ರೆ ನೋಡಿರಿ, ಇಲ್ಲೇ ಬೇಕಾದಷ್ಟು ಮದುವೆ ಆಗ್ಯಾವಂತ. ಆ ಕಥೆನೂ ಹೇಳ್ತೀನಿ. ಈ ಕನ್ಯಾವರದ ಕತೆಗೆ ತಮಗೆ ಸ್ವಾಗತ. ಬರ್ರಿ, ಲಕ್ಷ್ಮೀ ಮೇಡಮ್ ಅವ್ರನ್ನ ವಿವರವಾಗಿ ಮಾತಾಡ್ಸೋಣಂತಲ್ಲ, ಬರ್ರಿ. 97ಲಿಂದ ಇದು ವಧುವರದೆಲ್ಲ ಚಾಲೂ ಮಾಡಿದೆ. 97ನಿಂದ? ಹಾಂ, 97ನೇ ಇಸ್ವಿಯಿಂದ ಸ್ಟಾರ್ಟ್ ಮಾಡಿದೆ. ಮೊದಲು ಮಾಡ್ತಿದ್ದೆ, ಆದ್ರೆ ಬಿಟ್ಟಿದ್ದೆ ಮೊದಲು. ಅಂದ್ರೆ ನಾನು ಫಸ್ಟ್ 82ದಾಗ ನಾನು ಅವಾಗ ಒಂದು 10-12 ವರ್ಷದಾಗಿದ್ದೆ. ನಮ್ಮ ಚಿಕ್ಕಮ್ಮಂದ ಒಂದು ಫಸ್ಟ್ ಮ್ಯಾರೇಜ್ ಮಾಡಿಸಿದ್ದೆ. ಹೌದಾ? ನಾನು ಚಿಕ್ಕವಳಿದ್ದೆ ಅವಾಗ. ನಮ್ಮ ಚಿಕ್ಕಮ್ಮರಿಗೆ ಎಲ್ಲಿ ವರಾನ ಇದಾಗ್ತಿದ್ದಿಲ್ಲ, ಎಷ್ಟು ಪೂಜಾ ಮಾಡಿದ್ರೆ ಆಕೆ ವರಾನ ಸೆಟ್ ಆಗ್ತಿದ್ದಿಲ್ಲ. ಆಮೇಲೆ ಬೆಳಿಗ್ಗೆ ತುಳಸಿ ಪೂಜಾ 5 ಗಂಟೆಗೆಲ್ಲ ನಮ್ಮ ಚಿಕ್ಕಮ್ಮರೆಲ್ಲ ಮಾಡ್ತಿದ್ರು. ಅದೆಲ್ಲ ನೋಡಿ ನನಗೂ ಏನೋ ಒಂಥರ ಅನಿಸ್ತಿತ್ತು, ಪಾಪ ಏನೇನು ಅನಿಸ್ತಿತ್ತು. ಆದ್ರೆ ಒಂದಿನ ನಮ್ಮ ರಿಲೇಷನ್ ಹಳೆಯಾಳಕ್ಕೊಂದು ಮದುವೆಗೆ ಬಂದಿದ್ರು. ಅವಾಗ ಅವ್ರಿಗೆ ಕನ್ಯಾ ಬೇಕು ಅಂತೇಳಿ ಮಾತಾಡ್ತಾ ಇದ್ರು ಎಲ್ಲ ಹಿರಿಯರೆಲ್ಲ. ಅವಾಗ ನಮ್ಮ ಚಿಕ್ಕಮ್ಮಂದೆಲ್ಲ ನಂಗೆ ತಲೆಯಾಗಿತ್ತಲ್ಲ, ನಾನು ಇನ್ನಂದೆ ನಮ್ಮ ಚಿಕ್ಕಮ್ಮನ ಅದಾರ್ರಿ ಬರ್ರಿ ಅಂತ ಹೇಳ್ದೇವ್ರಿ ನಮ್ಮ ಮನೆಗೆ. ಅವ್ರಿಗೆ ನಾನು ಯಾರಂತ ಏನು ಗೊತ್ತಿಲ್ಲ, ಬಟ್ ಏನೋ ಬಂದ್ರು ನನ್ನ ಜೊತೆಗೆಲ್ಲ. ನಮ್ಮ ಮನೆಗೆ ಬಂದ್ರೆ ನಮ್ಮ ಚಿಕ್ಕಮ್ಮನ ನೋಡಿದ್ರೆ ಉಳ್ಕೊಂಡೇ ಬಿಟ್ರು ನಮ್ಮ ಮನ್ಯಾಗ. ಅವರು ಎಳ್ಳೂರು, ಬೆಳಗಾವ್ ಅಂತಕ್ಕೆ ಎಳ್ಳೂರು ಅಂತೂರು. ಅವ್ರು ಬಂದು ಉಳ್ಕೊಂಡ್ರು. ಮರನೇ ದಿವಸ ಅಲ್ಲಿಂದ ಬೆಳಗಾವ್ಲಿಂದ ಒಂದು ಗಾಡಿ ತಂದು ನಮ್ಮ ಚಿಕ್ಕಮ್ಮರಿಗೆ ಎಂಗೇಜ್ಮೆಂಟ್ ಮಾಡ್ಕೊಂಡ್ಬಿಟ್ರು. ಮುಂದೆ ಮದ್ವಿನ ಆಯ್ತು ಅವ್ರದ್ದು. ಅವ್ರದ್ದಾದ ನಂತರ ಮತ್ತು ಅವ್ರ ಮಗಳಿಗೆ ಮಾಡಿಸಿದೆ ನಾನು ಮದುವೆಗೆ ಬಂದ್ಮೇಲೆ. ನಾನು 81ನ್ಯಾಗ ನಾನು ಮದುವೆಗೆ ಬಂದೆ. ಅವಾಗ ಮತ್ತೆ ಇಲ್ಲಿ 97ರಾಗ ನಮ್ಮ ಚಿಕ್ಕಮ್ಮನ ಮಗಳದ ಮತ್ತೊಂದು ಮದುವೆ ನಾನು ಮಾಡಿಸಿದೆ. ಅವಾಗ ನನಗೂ ಈ ದೇವಿದೆಲ್ಲ ಮಾಡೋದಿತ್ತು. ಇದು ನಂಗೆ ಸಣ್ಣದಾಗಿಂದ ಅಮ್ಮ ತವ್ರ ಮನೆಯಿಂದ ಬಂದಿದ್ದೆ. ಸಣ್ಣದಾಗಿಂದ ಸ್ವಲ್ಪ ನಂಗೆ ಈಗಿಂದ ಸ್ವಲ್ಪ ಪ್ರಾಬ್ಲಮ್ ಇತ್ತು. ದೇವಸ್ಥಾನ ಕಟ್ಟಬೇಕಂತಿತ್ತು, ಆದ್ರೆ ನನಗೆ ಅನುಕೂಲ ಆಗಿಲ್ಲ. ಅದಕ್ಕೆ ನಾನು 108 ಮದುವೆ ಆದಮೇಲೆ ನಾನು ದೇವಿ ಸ್ಥಾಪನಾ ಮಾಡ್ಬೇಕಂಥೇಳಿ ಒಂದು ಸಂಕಲ್ಪ ಮಾಡ್ಕೊಂಡೆ. ದೇವಿಗೆ ಎಲ್ಲ ಕಾಸ್ಟಿಂದ ಮಾಡಿಸಿದೆ. 108 ಆದು 2014ರಾಗ ಮುಗಿದು 108 ಮುಗಿಸಿದ ಮೇಲೆ ದೇವಿ ಸ್ಥಾಪನಾ ಆದ್ಲು. 108 ಮದುವೆ ನೀವೇ ಮಾಡಿಸಿದ್ರಿ? 108 ಅಂದ್ರೆ ನಾನು ಮ್ಯಾರೇಜ್ ಬ್ಯೂರೋ ನಡೆಸ್ತಿದ್ದೆ, ಎಲ್ಲ ಕಾಸ್ಟಿನ ಮಾಡೇನೆ. ಕೈಲಿ ದುಡ್ಡು ಹಾಕಿ ನಾ ಮದುವೆ ಮಾಡಿಸಿಲ್ಲ,
ಮದ್ವಿಗಳು ಅವ್ರಿಗೆಲ್ಲ ಕುಡಿಸ್ಕೊಡೋದು ಇಂಥವೆಲ್ಲ ಮಾಡ್ತೀವಿ. ಈಗ ಭಾಳ ಇಂಪಾರ್ಟೆಂಟ್ ರೀ ಅದು. ರೊಕ್ಕ ಎಲ್ಲಿಂದಾರ ತಂದು ಬಿಡ್ಬೋದು. ಈ ಸಂಬಂಧಗಳನ್ನ ಜೋಡಿಸೋದಿದೆಯಲ್ಲ ಭಾಳ ಪುಣ್ಯದ ಕೆಲಸ ಅದು. ಏನೋ ದೇವಿ ಆಶೀರ್ವಾದ. 108 ಮಾಡ್ಬೇಕಂತಿತ್ತು, 108 ಮುಗಿಸಿ ಸ್ಥಾಪನಾ ಆದ್ಲು. 108 ಮುಗಿದ್ಮೇಲೆ 2014ಕ್ಕೆ ದೇವಿ ಸ್ಥಾಪನಾ ಆದ್ಲು. ಆಮೇಲೆ ಈಗ ಒಂದು 2 ವರ್ಷ ಮೇಲೆ ದಾಟ್ಯಾವು. ಜನ ಹೆಂಗೆ ಏನು ಕೊಡೋರು ಕೊಟ್ಟಿದ್ದು ಇದ್ರಲಿಂದ ನಾನು ಇದೆಲ್ಲ ಕೆಲಸ ಮಾಡೀನಿ. ಕೊಡೋರು ಕೊಟ್ಟಾರ, ಕೊಡ್ಲಿಲ್ದವರು ಇಲ್ಲ. ಆದ್ರೆ ಏನು ಎರಡೂ ಬೇಕು, ಹಣನೂ ಗುಣ ಎರಡೂ ಮಾಡೀವಿ. ಯಾರು ಆಗ್ಲಿಲ್ಲ ಅಂದ್ರು ನನ್ನ ಮನ್ಯಾಗ ಇಲ್ಲೇ ಕರಿಸಿ ಅವ್ರಿಗೆ ಇಲ್ಲೇ ನನ್ನ ಮನ್ಯಾಗ ತೋರಿಸಿ ನಾನು ಇಲ್ಲೇ ಮಾಡಿ ಕಳಿಸಿ. ಅಷ್ಟು ಜವಾಬ್ದಾರಿ ಎಲ್ಲ ತೊಗೊಂಡು ಮಾಡ್ರಿ ನೀವು. ಹಂಗೇನೋ ಪಾಪ ಆಗ್ಲಿಲ್ಲ ಅವ್ರಿಗೆ ಇಲ್ಲಿ ನಮ್ಮ ಮನ್ಯಾಗ ಕರಿಸಿನೂ ತೋರಿಸಿ. ಓಕೆ. ಈಗ ಇತ್ತಿತ್ಲಾಗಂತೂ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದ್ರಿ, ಕನ್ಯಾನ ಸಿಗುವಲ್ಲು ಅಂತ. ಭಾಳ ಪಾಪ ಚಲೋ ಇರೋ ಹುಡುಗರು ರೀ, ನೌಕರಿ ಇರೋ ಹುಡುಗರು ಅದಾರ. ಆಮೇಲೆ ರೈತರಿಗಂತೂ ಕನ್ಯಾನ ಕೊಡವಲ್ರು. ಹೆಂಗೆ ಮತ್ತೆ ಇದ್ರ ಸಮಸ್ಯೆ ಆಗಿತ್ತು? ಮತ್ತು ಹೊಳ್ಳಿ ರೈತರಿಗೆ ಬೇಕಂತ ಬೆಲೆ ಬಂದೈತಿ ಕನ್ಯಾದವ್ರಿಗೆ. ಈಗ ಹೊಳ್ಳಿ ಹುಡುಗಿಯರು ಏನನ್ನತ್ತಾರ, ಹೊಲ ಬೇಕಂತಾರೆ. ನೌಕರಿದ ಒಂದು ಗ್ಯಾರಂಟಿ ಇಲ್ಲ ಈಗ. ಇಂಜಿನಿಯರ್ ಇದ್ರೆ ಏನು ಒಂದಿಷ್ಟು ಬಂಗಾರ ಗಳಿಸ್ತಾನೋ, ಒಂದು ಮನೆ ಗಳಿಸ್ತಾನ, ಆದ್ಮೇಲೆ ಮುಗಿದು ಹೋಗ್ತೈತಿ. ಅದಕ್ಕಿಂತ ಹೊಲ ಬೇಕಂತ ಮತ್ತೆ ಹುಡುಗಿಯರಿಗೆ ಹೊಲ ಬೇಕಂತ ಕೇಳ್ತಾರೆ. ಹೊಲಕ್ಕಿಂತ ಮೇನ್ ಈಗ ಏನ್ ಮೊದಲು ಗೌಂಡಿ ಅಂತಿದ್ರಿ, ಈಗ ನಾ ಮನಿ ಕಟ್ಟಿದ್ರ ಒಂದು ದೊಡ್ಡ ಇಂಜಿನಿಯರ್ ಅಂತ ಹೇಳಿ ಈ ಗೌಂಡಿಯ ಕೆಲಸ ಮಾಡೋ ಹುಡುಗಗೆ ಏನ್ ಬೆಲೆ ಐತೆ ಅನ್ನೋದು ಗೊತ್ತಾಗೈತಿ. ಮತ್ತೀಗ ಏನಂತಾರ, ಮೇಸ್ತ್ರಿ ಗೌಂಡಿ ಕೆಲಸ ಮಾಡೋನ್ಗೂ ಮಾಡ್ಕೊಂತಾನ, ಗೌಂಡಿ ಅನ್ನೋದಿಲ್ಲ, ಅದಕ್ಕೆ ಇಂಜಿನಿಯರ್ ಅಂತ. 4 ಮನಿ ಕಟ್ಟಿದ್ರ ಅವ ಇಂಜಿನಿಯರ್ ಆಗ್ಬಿಟ್ಟ. ಈಗ ಐಡಿಯಾ ಎಲ್ಲ ಒಂದೇ ಇರ್ತೈತಿ, ಪಾಪ ಗೌಂಡಿದೇ ಇರ್ತೈತಿ. ಇಂಜಿನಿಯರ್ ಪ್ಲಾನ್ ಕೊಟ್ಟಿರ್ತಾರ ಅಷ್ಟೇ, ಅದ್ರ ಕಟ್ಟುದೆಲ್ಲ ಒಂದೇ ಇರ್ತೈತಿ. ಮೆಹನತ್ತು ಭಾಳ ಇರ್ತೈತಿ, ಮತ್ತೆ ಈಗ ಪೇಮೆಂಟು ಚಲೋ ಐತ್ರಿ ಅವ್ರದ್ದು. ಹಿಂಗಾಗಿ ಮತ್ತೆ ಹುಡುಗಿಯಾರ ಏನಂತಾರ, ಈಗ ಒಂದ್ 4 ಮನಿ ಕಟ್ಟಿ ಬೇಕಾರ ಅಂತಾವನ ಇರ್ಲಿ, ಇಂಜಿನಿಯರ್ ಇದು ಗೌಂಡಿ ಕೆಲಸ ಮಾಡವ್ರ ಇರ್ಲಿ ಅಂತ ಮತ್ತೆ ಊಟ ಬಂದಾರಿ. ಅದ್ರ ಬೆಲೆ ಎಲ್ಲೆಲ್ಲಿ ಹೆಂಗ ಹೊಂಟೈತಿ ಹಂಗ ಹೊಂಟಾರಿ ಹುಡುಗಿಯಾರ. ಈಗ ಹೊಲಾನು ಬೇಕಂತಾರಿ, ಮತ್ ಹೊಲಕ್ಕೂ ಬಾಳ ಸ್ಕೋಪ್ ಅದಾರಿ ಹುಡುಗಿಯಾರೆಲ್ಲ. ತೋಟ ಮಾಡೋದು ಇದೆಲ್ಲ ಅವ್ರಿಗೆ ಒಂದು ಇಂಟ್ರೆಸ್ಟ್ ಬಂದೈತಿ. ಅಲ್ಲ, ಹೊಲಾನು ಬೇಕು ಅಂತಾರ, ಹೊಲಾನು ನೌಕರಿನೂ ಇರ್ಲಿ ಅಂತಾರ. ಹೊಲ ಗೌರ್ಮೆಂಟ್ ಅಂತ ಹೋದ್ಬಿಡ್ರಿ, ಗೌರ್ಮೆಂಟ್ ಇಲ್ಲ, ಹೊಲ ಇರ್ಬೇಕು, ಏನ್ರ ಒಂದ್ ನೌಕರಿ ಇರ್ಬೇಕಂತ, ಒಂದ್ ಸ್ವಲ್ಪ ಏನಾರ ಆಧಾರ ಬೇಕಂತಾರಿ. ಈಗ 200 ಮದುವೆ ನೀವು ಮಾಡಿಸಿರಲ್ಲ, ಎಂತೆಂಥವ್ರನ್ನ ಮಾಡಿಸಿರಿ? ಎಲ್ಲಾರ್ದು ಮಾಡ್ಸೇವ್ರಿ. ಅಂದ್ರೆ ಯಾವ ತರ ಅನ್ನವನ್ನ ಇದ್ದವ್ರಿಗೆ ಆಗೈತಿ, ಚಲೋ ಇದ್ದವ್ರದ್ದು ಆಗೈತಿ, ಈ ತರ ಎಲ್ಲಾರ್ದು ಆಗೈತಿ. ಎಜುಕೇಶನ್ ಓದ್ಕೊಂಡವ್ರದ್ದು ಆಗೈತಿ. ಓಕೆ, ಎಲ್ಲ ತರದ್ದು ಅದಾರ್ರಿ, ಏನು ಇಲ್ದವ್ರು ಅದಾರ್ರಿ. ಈಗ ಅಗದಿ ಏನು ಇಲ್ದವ್ರಿಗೂ ಮಾಡ್ಸೇನ್ರಿ. ಓಕೆ. ಅಗದಿ ಅಸ್ವಸ್ಥ ಇದ್ದವ್ರು ಮಾಡ್ಸೇವ್ರಿ. ಒಬ್ಬೇಕಿಗಂತೂ ಕಿತ್ತೂರ್ ಅಂತ ಇಟಿಗೆ ಅಂತ ಊರ್ ಬರ್ತದ, ಒಂದ್ ಸೈಡ್ ಎಲ್ಲ ಇದು ಇತ್ತು, ಆಕೆಗೆ ಪ್ಯಾರ್ಲೆಸ್ ಟೈಪ್ ಆಗಿತ್ತು. ಆ ಹುಡುಗ ಬೆಳಗಾವದವ್ರಿ, ಅವ್ನು ಹಾಲ್ ಮಾಡ್ತಿದ್ದ. ಆಕೆಗೆ ಡಾಕ್ಟರ್ ಹೇಳಿದ್ರ, ಆಕೆಗೆ ಮದ್ವೆ ಆದ್ರೆ ಅದು ಸರಿ ಆಗ್ತದಂತ. ಹುಡುಗಂತೂ ಬಹಳ ಚಂದ್ರಿ, ಆದ್ರೆ ಅದು ಪ್ರಾಬ್ಲಮ್ ಏನೈತಲ್ಲ ಮದ್ವೆ ಆದ್ಮೇಲೆ ಆಗ್ತೈತಿ ಸರಿ ಅಂತ ಅಂತಿದ್ರಿ. ಅದು ಅಚಾನಕ್ ಬಂದ್ರು ಅವ್ರು, ಏನೋ ದೇವಿ ಇಚ್ಛೆಲಿಂದ ಆಗೇ ಬಿಡ್ತು. 2 ಮಕ್ಳು ಆಗ್ಯಾವ, ಆಕೆಗೆ ಇದೆಲ್ಲ ಸೈಡಿಗೆ ಸರಿ ಆಗೈತಿ. ಹೌದು, ಆರಾಮಾಗೈತಿ, ಚಲೋ ಆಗ್ಯದ, ಅಗ್ದಿ ಆರಾಮದಾಳ್ರಿ. ಮತ್ತೆ ಜಾಬ್ ಮಾಡ್ತಾಳ್ರಿ ಕೇಳಿ ಒಳಗೆ. ಆಕಿ ಒಂದ್ ಸೈಡ್ ಲ್ಯಾಪ್ ಎಲ್ಲ ಹೋಗ್ಬಿಟ್ಟಿತ್ತು ಆಕೆಗೆ ಪಾಪ. ಹಿಂಗೆ ಇಂಥವೆಲ್ಲ ಅಸ್ವಸ್ಥ ಆಗಿದ್ದು ಮಾಡೇವಿ. ಈಗ ಎಲ್ಲಾ ಧರ್ಮದ್ದು ಮಾಡ್ತೀರಿ, ಇಂಥದ್ದೇ ಅಂತ ಏನಿಲ್ಲ? ಎಲ್ಲಾ ಧರ್ಮನು ಮಾಡೇನ್ರಿ. ಎಲ್ಲಾ ಧರ್ಮ ಮಾಡಿದಾಗ ನಂಗೆ 200 ಮೇಲೆ ಆಗೈತಿ. ಮತ್ತೆ ಈಗ ನಾನು ಗಂಡ ಮನಿಂದ ಬ್ರಾಹ್ಮಿನ್ಸ್ ಎಲ್ಲ ಒಂದೇ ಹಿಡ್ಕೊಂಡ್ ಕುಂತ್ರೆ ಆಗುದಿಲ್ಲ. ಯಾರ್ಯಾರು ಹೆಂಗಿರ್ತಾರೆ ಎಲ್ಲಾ ತರನು ಮಾಡೇನಿ. ಪರಿಸ್ಥಿತಿ ಗಂಭೀರ ಇದ್ದವ್ರಿಗೆ ಮಾಡೇನಿ, ಅವ್ರಿಗೆ ಏನು ಅನುಕೂಲ ಇಲ್ಲ ಅಂದ್ರು ನಾನು ಅವ್ರಿಗೆಲ್ಲ ಒಂದೊಂದು ಇದ್ರ ಮೇಲೆ ಮಾಡೇನಿ. ಈಗ ಒಂಥರ ನಡೆದವ್ರಿ, ಈಗ ನಾವು ಬೇಕಾದಷ್ಟು ವಿಡಿಯೋಗಳಲ್ಲಿ ನೋಡ್ತೀವಿ, ಏನೋ ಮಾಡ್ತೀವಿ, ಫೋಟೋ ಕಳಿಸ್ತಾರೆ, ನಮ್ಮ ಜವಾಬ್ದಾರಿ ಮುಗೀತು ಅಂತಾರೆ. ನೀವು ಹೇಗೆ ಜವಾಬ್ದಾರಿ ತಗೋತೀರಿ? ನಾ ಹೆಂಗೆ ಜವಾಬ್ದಾರಿ ತಗೊಂತಂದ್ರೆ ಫೋಟೋ ಬೈಟ ತಗೊಂತೇನೆ, ಅವ್ರ ಬ್ಯಾಕ್ಗ್ರೌಂಡ್ ಎಲ್ಲ ಕರೆಕ್ಟ್ ತೆಗಿತೇನೆ, ಅವ್ರ ಮನೆಗೆ ಹೋಗ್ತೇನೆ, ಇಲ್ಲ ಅವ್ರ ಬಗ್ಗೆ ಸ್ಟಡಿ ಮಾಡ್ತೇನೆ. ಅವ್ರದ್ದು ಏನಾರ ಪ್ರಾಬ್ಲಮ್ ಇತ್ತಂದ್ರೆ ಇದ್ದಿದ್ದು ಹೆಣ್ಣವ್ರಿಗೆ ಹೇಳ್ತೇನೆ, ಹಿಂಗೆ ಐತಿ ಹಿಂಗಾಗಿದೆ ಅಂತ ಹೇಳ್ತೇನೆ. ಅವ್ರು ಇದ್ರೆ ನಿಮ್ಗೆ ಇದಕ್ಕಿದ್ರೆ ಓಕೆ ಅನ್ರಿ, ಇಲ್ರಿ ಇಲ್ಲ ಅಂತ ಹೇಳ್ತೇನೆ. ಆಮೇಲೆ ಯಾರ ಈಗ ಅಗ್ದಿ ಏನಾರ ಕರೆಕ್ಟ್ ಅವ್ರದ್ದು ಏನಾರ ಮೋಸ ಇದ್ರು ನಾನು ಮಾಡೋದಿಲ್ಲ. ನಂಗೆ ಮೊನ್ನೆ ಒಬ್ರು ಬಂದಿದ್ರಿ ಇಲ್ಲಿ, ನಮ್ಮ ಮಗಳಿಗೆ ಒಂದು ಹುಡುಗಿನ ಇಲ್ಲಿ ಮದುವೆ ಮಾಡಿಸ್ಕೊಡ್ರಿ ದೇವಸ್ಥಾನಾಗ ಅಂತ ಹೇಳಿದ್ರು. ನಾನೇನಂದೆ, ತಾಯಿ ತಂದಿ ಕರ್ಕೊಂಬರ್ರಿ ಅಂದ್ರೆ ಮಾಡ್ತೇನೆ ನಾನು. ಅವ್ರು ಗೊತ್ತದಾರ, ಇವ್ರು ಗೊತ್ತಾರ, ಆ ಹೆಲ್ಪ್ ಐತಿ ಹೆಲ್ಪ್, ನಾ ಯಾವ್ದು ಬೇಡ, ಮೊದಲು ತಾಯಿ ಬರ್ಲಿ, ಬಾಕಿದವ್ರು ಬಿಡ್ಲಿ, ತಾಯಿ ಇಲ್ದ ನಾನು ಮಾಡೋದಿಲ್ಲ ಅಂತ. ತಾಯಿ ತಂದ್ರೆ ಅಷ್ಟೇ ಮಾಡ್ತೇನೆ, ಇಲ್ಲಿ ಮಾಡೋಲ್ಲ. ತಾಯಿ ಆಮೇಲೆ ಬರ್ತಾರೆ ಇಮೇಲೆ ಬರ್ತಾರೆ ಬೇಡ, ಆ ಥರ ಮೋಸದ್ ನಾನು ಇಲ್ಲಿ ಮಾಡೋದಿಲ್ಲ. ತಾಯಿ ಮೊದಲು ಬಗ್ಗೆ ಯಾರು ಬರ್ಲಿ ನಡಿತೈತಿ, ಮೊದಲು ತಾಯಿ ಬರ್ಲಿ ಅಂತ ಅಂದೆ. ಆ ಕಡೆಗೆ ಅವರು ಬರ್ತೀವಿ ಅಂದ್ರೆ ಬರ್ಲಿಲ್ಲ. ಯಾ ಹೆಲ್ಪ್ ಏನು ಬೇಡ್ರಿ, ತಾಯಿ ಇಲ್ದ ಏನೂ ಇಲ್ಲ, ಹೌದಲ್ರಿ? ಹೌದ್ರಿ. ತಾಯಿ ಅದು ಏನು ಐತೆ ಅಂತ ತಂದಿಗಿಂತ ಜಾಸ್ತಿ ತಾಯಿಗೆ ಇರ್ತೈತಿ.
ಹಾಂ ಅದಕ್ಕೆ ಅಂಥದ್ದು ಮಾಡೋದಿಲ್ಲ ಅಂದೆ ಅಂಥವು ಯಾವ ಏನಂತ ಅಂಥವು ಮಾಡಿಲ್ಲ ನಾನು. ನನಗೂ ಪರಿಸ್ಥಿತಿ ಭಾಳ ಗಂಭೀರ ಇತ್ತು ಒಂದು ಟೈಮ್ನಾಗ. ನನಗೂ ಎಲ್ಲರೂ ಅಂತಿದ್ರು ಹೊರಗಿನ ದೇಶಕ್ಕೆ ಮಾರೋಡ್ಯಾರಿಗೆಲ್ಲ ಕನ್ಯಾ ಕೊಡಿಸ್ರಿ, ಹಿಂಗಾದ್ರೆ ನೀವು ಉದ್ಧಾರ ಆಗೋದಿಲ್ಲ, ನೋಡ್ರಿ ಅವ್ರ ಕಡೆ ದುಡ್ಡು ಭಾಳ ಬರ್ತೈತಿ, ಇಂಥವೆಲ್ಲ ಮಾಡ್ರಿ ಅಂತಂದ್ರು. ನಾನು ಯಾವುದೂ ಏನು ಮಾಡಂಗಿಲ್ಲ, ನಂಗೆ ಎಷ್ಟೈತಿ ಅಷ್ಟೇ ಸಾಕು, ಈ ಕಿಲ್ಲಿಂದ ಏನೇನು ಆಗ್ತೈತಿ ಅಷ್ಟೇ ಸಾಕು, ನಿಯತ್ಲಿ ಅಷ್ಟೇ ಮಾಡ್ತೇನೆ ಅಂತಲ್ಲಿ ಈ ಪರಿಸ್ಥಿತಿಯಾಗಿ ಇನ್ನೂ ಅದನ್ನು ಅದು ದುಡ್ಡು ತೊಗೊಂಡು ಏನು ಮಾಡೋದೈತಿ ನಂಗೆ ಒಂದು ಒಳ್ಳೇದಾಗ್ಬೇಕು ಅವ್ರಿಗೆಲ್ಲ. ಒಟ್ಟಿನಲ್ಲಿ ಕನ್ಯೆನೂ ತೋರಿಸ್ತೀರಿ, ಹೆಚ್ಚು ಕಡಿಮೆ ಯಾರು ಮದುವೆ ಮಾಡ್ಬೇಕಂದ್ರೆ ಮದುವೆನೂ ಮಾಡ್ತೀವಿ. ಎಲ್ಲ ಅನುಕೂಲ ಆಗಿ ಹೆಲ್ಪ್ ಮಾಡಿ ಅವ್ರ ತಂದೆ ತಾಯಿ ಎಲ್ಲ ಸಪೋರ್ಟ್ ಇದ್ದು ಬಂದು ಎಲ್ಲರೂ ಒಂದು ಇದ್ರಲಿಂದ ಬಂದ್ರೆ ಇಲ್ಲಿ ಮದುವೆನೂ ಮಾಡಿಸ್ತೀನಿ. ಓಕೆ. ನಮ್ಮ ಕೈಲಿ ಏನಾಗ್ತೈತೆ ಅಷ್ಟು ನಾನು ಇದು ಮಾಡ್ತೀನಿ. ಅದಕ್ಕೇನು ನೀವು ಚಾರ್ಜ್ ಗಿರ್ಜ್ ಏನೋ ಫೀಸ್ ಮಾಡಿ? ನಾನೀಗ ಚಾರ್ಜ್ ಮಾಡಿದ್ದು ಇಷ್ಟು ದಿನ ನನಗೂ ಎಲ್ಲರೂ ಏನಂತಿದ್ರು ಈ ದೇವಸ್ಥಾನ ಕಟ್ಟುವಾಗ ಎಲ್ಲರೂ, ನೀನು ಬಾಯಿ ಬಿಟ್ಟು ಕರೆಕ್ಟಾಗಿ ಹೇಳ ಅಂದ್ರೆ ಕೊಡ್ತಾರೆ ನಿಂಗೆ ದುಡ್ಡು, ನೀನು ಹೇಳೋದಿಲ್ಲ. ಎಷ್ಟೋ ಜನ ನಂಗೆ ಮದುವೆ ಮಾಡ್ಕೊಂಡ್ರು ದುಡ್ಡು ಕೊಟ್ಟಿಲ್ಲ, ಭಾಳ ಒದ್ದಾಡ್ಸಿದ್ರು, ಭಾಳ ತೊಂದರೆನೂ ಮಾಡಿದ್ರು. ನಂಗೆ ಗುಡಿ ಕಟ್ಟುವಾಗ ನಾನು ಬಂದಿದ್ದು ಈ ದುಡ್ಡಾಗ ಅಷ್ಟೇ ಮಾಡೀನಿ, ಯಾರ ಕಡೆ ಹೆಲ್ಪು ಅದು ಟ್ರಸ್ಟು ಇದೇನಿಲ್ಲ. ಇದು ನಾನೇನು ಮದುವೆ ಆಗಿದ್ದು ಬರ್ತದೆ ದುಡ್ಡೆಲ್ಲ ಅದನ್ನು ಜಮಾ ಮಾಡಿರ್ತೇನೆ, ಅದರಿಂದನೇ ಇದೆಲ್ಲ ದೇವಸ್ಥಾನ ಇದಿಷ್ಟು ಜಾಗ ತೊಗೊಂಡೇನಿ. ಈಗೂ ನಾನು ಮದುವೆಗೆ ಬಂದಿದ್ದು ದುಡ್ಡ ಜಮಾ ಮಾಡಿ ವರ್ಷದಾಗ 4 ಸಲ ಅನ್ನಪ್ರಸಾದ ಆಗ್ತೈತಿ ದೇವಿ, ಹೋಮ ಹವನ ಆಗ್ತೈತ್ರಿ. ಆ ರೊಕ್ಕ ಎಲ್ಲ ನಾನು ಹಂಗೆ ಇಟ್ಕೊಂಡಿರ್ತೇನೆ. ನನ್ನ ಮಕ್ಕಳದಾರ ಮನೆ ನಡೆಸ್ತಾರೆ, ನನ್ನ ಮಗ ಅದೆಲ್ಲ ಮನೆ ನಡೆಸ್ತಾನೆ. ನಾನು ಇದ್ರ ಬಂದಿದ್ದ ದೇವಸ್ಥಾನ ದುಡ್ಡೆಲ್ಲ ಇದೆಲ್ಲ ಕೆಲಸ ಮಾಡ್ಕೊಂಡೇನಿ. ಹೌದು ನೋಡ್ರಿ ಹಿಂಗೆ ಅದ ನಂದು ಇನ್ನೂ ಎಷ್ಟೆಷ್ಟು ಬರ್ತದೆ ಹಂಗೆ ಈಗಾಗಿದೆ ಕಾಂಪೌಂಡ್. ಇಷ್ಟು ದಿನ ಹಿಂಗೈತೆ ಎಲ್ಲ ಓಪನ್ ಇತ್ತು, ಎಲ್ಲರೂ ಬಂದು ಆಡ್ತಿದ್ರು. ಏನಿದ್ದಿದ್ದಿಲ್ಲ, ಬರೀ ಒಂದು ಸಣ್ಣ ಇಷ್ಟು ದೇವಸ್ಥಾನ ಇತ್ತು, ಅದ್ರ ಮೇಲೆ ಇಷ್ಟು ದೇವಿ ಗುಡಿ ಆಯ್ತು. ಇದೆಲ್ಲ ಈಗ ಆಗ್ಲಿತ್ತು. ಏನು ಈ ದೇವಸ್ಥಾನದ ಮಹಿಮೆ ಅಲ್ಲಿ ನೋಡ್ತಾ ಇದ್ದೀವಿ, ಅದೇನು ಹರಕೆ ಕಟ್ಟಿದ್ದ ಏನಿದು? ತಾಯಿ ಮನೆಯಿಂದ ನನಗೆ ಒಂದು ಸ್ವಲ್ಪ ಆರೋಗ್ಯ ಮಿಸ್ಟೇಕ್ ಇತ್ತು. ನಮ್ಮ ಊರಾಗಿ ದೇವಿ ಇದ್ದಾಳೆ, ಕಲ್ಗಟ್ಟಿಗೆ ತಾಲೂಕು ಬೊಮ್ಮಿಗೆಟ್ಟೆ ಅಂತೇಳಿ ಊರೈತಿ, ಅಲ್ಲಿ ನಮ್ಮ ದೇವಿ ಇದ್ದಾಳೆ. ಅವಾಗ ಅದು ಸಣ್ಣದಾಗ ನಂಗೆ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಆಮೇಲೆ ಮದುವೆ ಆಗಿ ಬಂದ್ರು ಇದು ಸ್ವಲ್ಪ ತ್ರಾಸ ಆಗತ್ತೆ ನನಗೆ ಭಾಳ. ಆಮೇಲೆ ಅದು ದೇವಸ್ಥಾನ ಆಗ್ಬೇಕಂತ ಒಂದು ಇದು ಬಂತು ಪ್ರಶ್ನೆ ಕುಂಡ್ಲಿ ಒಳಗೆ. ಈ ದೇವಸ್ಥಾನ ಆಗ್ಬೇಕಂದ್ರೆ ನನಗೆ ಆ ಶಕ್ತಿ ಇಲ್ಲ, ನಾನು ಹೆಂಗೆ ಕಟ್ಬೇಕು? ಅದಕ್ಕೆ ನಾನು 108 ಮದುವೆ ಮಾಡ್ತೇನೆ, ಬಂದಿದ್ದು ದುಡ್ಡನ್ಯಾಗ ಕಟ್ತೇನೆ ಅಂತ ಹೇಳಿದೆ ದೇವಿ. ದೊಡ್ಡ ಜವಾಬ್ದಾರಿ. ಈಗ 2 ಕಡೆ ನಿಂತ್ಕೋಬೇಕಾಗುತ್ತೆ ನೀವು, ಅಂದ್ರೆ ಮಾತುಕತೆ ಲೆವೆಲ್ವರೆಗೆ ಮದುವೆ ಆಗೋವರೆಗೆ ಅವ್ರ ಜೊತೆಗೆ ಹೆಂಗಂದ್ರೆ ನನ್ನ ಮೇಲೆ ಜವಾಬ್ದಾರಿ ಕೊಟ್ರೆ ನಾನು ಇವ್ರಿಗೆ ಸೆಟ್ ಮಾಡಿ ಮಾಡಿಸ್ತೇನೆ. ಇಲ್ಲ ಬರೀ ತೋರಿಸ್ಬಿಡಂದ್ರು ಬಿಟ್ಬಿಡ್ತೀನಿ. ಹೋಗ್ತೀರಿ ಅವ್ರ ಜೊತೆಗೆ? ಹೋಗ್ತೇನೆ, ಈಗ ಕಮ್ಮಿ ಮಾಡಿವಿ ಹೋಗ್ತೇನೆ ರೀ. ಅದ್ರ ಕರೆಕ್ಟ್ ವ್ಯವಹಾರ ಸರಿ ಇದ್ದವ್ರು ಇದ್ರೆ ಮಾಡ್ತೇನೆ, ಹಂಗೆ ಹಿಂಗೆ ಅಂತ ಗದ್ದಲದವ್ರು ಇದ್ರೆ ಹೋಗೋದಿಲ್ಲ. ಈಗ ವಿಡಿಯೋ ನೋಡ್ತಕ್ಕಂಥವ್ರು ನಿಮ್ಮಲ್ಲಿ ಏನು ಮಾಹಿತಿ ಇದೆ? ನೀವೇನಾದರೂ ಹುಡುಗಿ ಕನ್ಯದ ಫೋಟೋ ಗಿಟೋ ಬೇಕು ಅಂದ್ರೆ ಹೇಗೆ ಮಾಡ್ತೀವಿ? ನನ್ನ ಕಡೆ ಫೋಟೋಗಳೆಲ್ಲ ಅಂದ್ರೆ ಎಲ್ಲ ಮೊಬೈಲ್ನಾಗ ಬಂದ್ಬಿಟ್ಟಾವ ಈಗ, ಮೊಬೈಲ್ನಾಗ ಬರ್ತಾವ ಈಗೆಲ್ಲ ವಾಟ್ಸಪ್ ಎಲ್ಲ. ಆಮೇಲೆ ಚಲೋ ರೆಕಾರ್ಡ್ ಐತೆ ನಂದು, ಎಲ್ಲ ಕಡೆ ಕೇಳ್ಬೋದು. ಅಲ್ಲ ಅದೇ ಗೊತ್ತಾಯ್ತು. ಇಲ್ಲಿ ಗಾಂಧಿ ಚೌಕ್ ಬಂದ್ರೆ ಲಕ್ಷ್ಮೀ ವಧುವರ್ ಮಾಡಿಸ್ತಾರ ಅಂತ ಹೇಳಿದ್ರೆ ಯಾರಾದ್ರೂ ನಿಮ್ಗೆ ಇಲ್ಲಿ ಕರೆಕ್ಟ್ ಬಿಡ್ತಾರೆ. ಎಲ್ಲ ಇಡೀ ಇದ ಕಡೆ ಎಲ್ಲ ಕಾಸ್ಟ್ ಮಾಡೇನಲ್ರಿ, ಎಲ್ಲ ಕಡೆ ಪಬ್ಲಿಕ್ ಚಲೋ. ಓಕೆ. ಭಾಳ ವರ್ಷ ಆದ್ ನಾನು ಮಾಡ್ಲಿಕ್ಕೆ. ನಾನೇ ಇಲ್ಲೇ ಮಧ್ಯಾಹ್ನ ಒಂದು ಹುಡುಗನ ಮದುವೆ ಮಾಡಿಸಿದ್ದೆ, ಅಶೋಕ ಹೋಟೆಲ್ ಅದಲ್ಲ, ಅವ್ರ ಮದುವೆ ನಾನೇ ಮಾಡಿಸಿದ್ದೆ. ಅವರು ಮದುವೆಯಾಗಿ 2 ಮಕ್ಕಳಾಗಿ ದೊಡ್ಡ ಇದ್ದು ಬಿಡ್ರಿ, ಆದ್ರೆ ಅವ್ರು ತೀರ್ಕೊಂಡ ಪಾಪ. ಆ ಹುಡುಗಿಗೆ ನನಗೆ ಬೇಜಾರಾಗೈತೆ, ನನಗೆ ಮಾತಾಡ್ಸಕ್ಕೆ ಒಂಥರ ಅನ್ಸ್ಲೈತದ. ಆಕೇನಂತಾಳ, ಏನಾಗೈತೆ ಅಂಟಿ, ನಾ ಆರಾಮದೇನಿ, ಬೇಕಾದಂಗೆ ಗಳಿಸಿಟ್ಟು ಹೋಗ್ಯಾನ ಗಂಡ, ನನಗೇನು ಕಮ್ಮಿಲ್ಲ, ನೀ ಬೇಜಾರು ಮಾಡ್ಕೋಬೇಡ ಅಂಟಿ, ಅವರು ನಮ್ಮ ಹಣೆ ಬೇಡ ಅಂತಂದ್ ನನ್ನ ಮಗಳು. ಅಷ್ಟು ಚಂದ ನನಗೆ ಬೇಜಾರಾಯ್ತು. ಆಕಿನ ನಂಗೆ ಮಾತಾಡಕ್ಕೆ ಸಣ್ಣ ಮಗಳ ನಾನು ಇದು ಮಾಡಿ ಹಿಂಗೆ ಆತಲ್ಲ ಅಂತಂದ್ರೆ ಆಕಿ ನನಗೆ ಧೈರ್ಯ ಕೊಟ್ಲಿ ರೀ. ಏನು ಮಾಡೋದು, ಇದೆಲ್ಲ ಯಾರಿಗೇನು ಮಾಡೋಕ್ಕಾಗಲ್ಲ, ಹುಟ್ಟು ಸಾವು ನಮ್ಮ ಕೈ ಅಂದಲ್ಲ. ಮುಂದೆ ಅವ್ರವ್ರ ಹಣೆ ಬರ ಏನೇನು ಇರ್ತದೆ. ದೇವಿ ಇಚ್ಛಾಲಿಂದ ನಾನು ಏನೈತೆ ಅವ್ರು ಸಂಕಲ್ಪ ಮಾಡಿಸಿ ಒಂದು ಇಲ್ಲಿ ಕಾಯಿ ಕಟ್ಟಿಸಿರ್ತೀವಿ, ಅವ್ರಿಗೆ ಉಡಿ ಕಟ್ಟಿಸಿರ್ತೀವಿ, ಕಂಕಣ ಬೆಲ್ಲ ಇದೆಲ್ಲ ಆಗಲಿ ಅಂಥೇಳಿ ಸಂಕಲ್ಪ ಮಾಡಿಸಿರ್ತೀವಿ. ಆಮೇಲೆ ಮದುವೆ ಆತಂದ್ರೆ ಅವರು ಬಳಿ ಉಡಿಸೋ ದಿವಸ, ದೇವಕಾರಿ ದಿವಸ ಬಂದು ಇಲ್ಲೊಂದು ಕಾಯಿ ಬಿಚ್ಚಿ ಒಡೆದು ಉಡಿ ತುಂಬಿ, ಡಬಲ್ ಉಡಿ ತುಂಬಿ ಹೋಗ್ತಾರೆ. ನಾವು ಒಂದು ಉಡಿ ಕೊಟ್ಟಿರ್ತೀವಿ ಅವ್ರಿಗೆ, ಜೊತೆ ಆತಂದ್ರೆ ಡಬಲ್ ಉಡಿ ತುಂಬುದಂತ ಒಂದು ಇದು ಇರ್ತದೆ ಕಾರ್ಯಕ್ರಮ. ಅವ್ರು ಏನು ಅನುಕೂಲ ಆಗ್ತದೆ ಅದು ತರ್ತಾರೆ. ಇಲ್ಲಾಂದ್ರೆ ಒಂದು ಕಾಯಿ ಒಂದು ಉಡಿ ಸಾಮಾನು ತಂದು, ನಾ ಕೊಟ್ಟಿದ್ದು ಉಡಿ ಇನ್ನೊಂದು ಉಡಿ ತಂದು ದೇವಿ ಗುಡಿ ತುಂಬಿ ಒಂದು ಕಾಯಿ ಬಿಚ್ಚಿ ಹೋಗ್ತಾರೆ. ಹಿಂಗೆ ನಡೀತದೆ. ಹಿಂಗೆ ಏನೋ ಒಂದು ಆಗ್ಯದ ಮಾತ್ರ ಸುಮಾರು ಎಲ್ಲರಿಗೂ ಒಂದು ಅನುಕೂಲ. ಓಕೆ. 7 ಮಕ್ಕಳ ತಾಯಿ ಇದು, ಈ ಹಿನ್ನೆಲೆ ಏನು ಈ ದೇವ್ರದ್ದು? ಈಕಿಂದ ಸಪ್ತ ಋಷಿ ಮುನಿಗಳು ಇವರು, ಪಾರ್ವತಿ ಸ್ವರೂಪ ಸಪ್ತ ಋಷಿಗಳು ಇವರು. 7 ಮಂದಿ ಸಪ್ತ ಋಷಿಗಳು ಕೆಳಗದಾರ, ದೇವಿ ಕೆಳಗ, ಸಿರಿ ಕೆಳಗದಾರ. ಅವರು 7 ಮಕ್ಕಳು ಅದಾರ ಕೆಳಗ. ಇಲ್ಲದ ನೋಡಿ, ಇಲ್ಲದಾರ. ಅದಕ್ಕೆ 7 ಮಕ್ಕಳ ತಾಯಿ, ಪಾರ್ವತಿ ಸ್ವರೂಪನಾಕಿ. ಸಪ್ತ ಋಷಿ ಮುನಿಗಳು ಅವರು 7 ಮಂದಿ. ಆಶೀರ್ವಾದ ತಗೊಂಡವ್ರಿಗೆ 7 ಮಕ್ಕಳು ಆಗ್ತವೆ. 7 ಮಕ್ಕಳ. ಈಗ 7 ಮಕ್ಕಳಾದ್ರೂ ಇಲ್ಲ ಬಿಡ್ರಿ, ಒಬ್ರಾದ್ರೂ ಸಾಕಾಗೈತಿ. ಅವಾಗ ನಾನು 10-15 ಮಕ್ಕಳು ಹಿಡಿದ್ರು ಒಂದು ಲೆಕ್ಕಿತ್ತು, ಈಗ ಒಂದಂದ್ರೆ ಸಾಕಾಗೈತಿ. ಅಲ್ಲ
ಈಗ ಅವ್ರ ಬುದ್ಧಿನೂ ಹಂಗದಾರ. ಈಗ ಯಾರು ಎಲ್ಲಿ ಅದಾರ ಹೇಳ್ರಿ ತಾಯಿ ಜೊತೆಗೆ ಸರಿಗೆಲ್ಲ ಹೆಂಗೈತಿ ನೋಡ್ರಿಲ್ಲ. ಎಲ್ಲ ಒಂದೊಂದು ಥರನ ಐತಿ. ಈಗ ಎಷ್ಟು ಅಡಿಕೆತ್ತ ಒಂದು ಅಡಿ ಸುಖ ಇದೆ. ಮೊದ್ಲಿನವ್ರು 10-15 ಹೊಡೆದ್ರು ಬೇಜಾರಿದ್ದಿದ್ದಿಲ್ಲ. ಈಗ ಇಲ್ಲಿ ಈ ಊರನ್ನವ್ರು ಸರಿ ಇನ್ನು ನಿಮ್ಮನ್ನ ಮುಖತಃ ಭೇಟಿ ಆಗ್ತಾರೆ, ಬರ್ತಾರೆ, ನೋಡ್ತಾರೆ. ಈಗ ನೋಡ್ತಕ್ಕಂಥವ್ರು ಬೇರೆ ಊರಲ್ಲಿ ಇರ್ತಾರೆ, ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅಥವಾ ಹೇಗೆ ಇದನ್ನ ಮಾಡ್ಬೇಕು ಅವರು ಮಾತಾಡ್ತಾರೆ. ಬೇರೆ ಕಡೆಯಿಂದ ಎಲ್ಲ ಕಡೆ ಬರ್ತೈತೆ. ನಂಗೆ ಕೊಲ್ಲಾಪುರ ಎಲ್ಲ ಕಡೆಯಿಂದ ಬರ್ತಾರೆ. ಫೋನ್ನಾಗಿಂದನ ಎಲ್ಲ ಕಾಂಟ್ಯಾಕ್ಟ್ ಮಾಡ್ತಾರೆ. ಇದ್ದಂಗೆ ಅವ್ರಿಗೆ ಹಿಂಗೈತಿ ಹಿಂಗಿಲ್ಲ ಅಂತ ಹೇಳ್ತೇನೆ. ಬಂದು ಬೆಟ್ಟ ಹಾಕ್ತಾರೆ. ಅವ್ರ ಅನುಕೂಲ ಇದ್ರೆ ಐತಂದ್ರೆ ಅಷ್ಟೇ ಹೇಳ್ತೇನೆ ನಾನು, ಇಲ್ದ್ರೆ ಇಲ್ಲ. ಈಗ ಅವ್ರು ನಿಮಗೆ ಕಳಿಸ್ಬೇಕಾದ್ರೆ ಏನು ಫೋಟೋ ಕಳಿಸ್ಬೇಕು? ಫೋಟೋ ಬಯೋಡೇಟಾ ವಾಟ್ಸಪ್ಪಿಗೆ ಹಾಕ್ತಾರೆ. ಫೋಟೋ ಕಡೆ ಅದಾವಂತಂದ್ರೆ ಫೋಟೋ ಬಯೋಡೇಟಾ ವಾಟ್ಸಪ್ಪಿಗೆ ಹಾಕ್ತಾರೆ, ಹಾಕ್ಬಿಡ್ತಾರೆ. ಹೌದು. ನಾನು ಯಾರು ಹೆಂಗಿರ್ತಾರೆ ಅದ್ರ ಮೇಲೆ ಚಾರ್ಜ್. ಬಡವ್ರು ಇದ್ರಿಲ್ಲ, ಅವ್ರಿಗೆ ಹೆಂಗೆ ಅನುಕೂಲ ಐತೆ ಹಂಗೆ ಮಾಡ್ತೇನೆ. ಇದ್ದಲ್ಲೇ ₹2 ಇಸ್ಕೊಂತೇನೆ. ಇಲ್ಲಿ ಒಂದು ಸೇವಾ ಮಾಡೇನಿ. ಅದ ಬಂದಿದ್ದ ದುಡ್ಡಾಗ ಇಲ್ಲಿ ನಾನು ಒಂದು ಇದ್ರು ಮಾಡ್ತೇನೆ. ನನಗೆ ಇನ್ನೂ ಏನೋ ಒಂದು ಆಸೆ ಐತಂದ್ರೆ ಏನೋ ಬಂದಿದ್ದ ದುಡ್ಡಾಗ ಇಲ್ಲೊಂದು ಸಣ್ಣ ಹಾಲ್ ಮಾಡಿ, ಸಣ್ಣ ಪುಟ್ಟ ಫಂಕ್ಷನ್ಗಳಿಗೆ ಇವು ಕಾರ್ಯಕ್ರಮಕ್ಕೆ ಏನಾರ ನಾನು ಇದೇ ದುಡ್ಡಾಗ ಇದೊಂದು ಹಾಲ್ ಮಾಡಿ ಬಡವ್ರಿಗೆ ಒಂದು ಹೆಲ್ಪ್ ಮಾಡ್ಬೇಕು, ಗುಡಿದೊಂದು ಹೆಸರು ಬೆಳೆಸ್ಬೇಕಂತ ಅದ. ತೋಡ್ರಿ ಒಳ್ಳೇದು. ನಮ್ದು ಇದ್ರಾಗನೇ ನಾ ಇಷ್ಟು ಮಾಡ್ಕೊಂಡೇನಿ. ಈಗ ಬಂದಿದ್ದ ದುಡ್ಡಾಗ ಏನು ಜಮಾ ಮಾಡಿ ಏನೋ ಮಾಡ್ಬೇಕಂತ ಒಂದು ಆಸೆ ಅದ. ಅದಕ್ಕಾಗಿ ದುಡ್ಡು ತಗೊಂತೀವಿ. ಆದ್ಮೇಲೆ ಬಂದಿದ್ದ ದುಡ್ಡೆಲ್ಲ ನಾ ದೇವಸ್ಥಾನ ಕೆಲಸಕ್ಕೆ ಮಾಡೇನಿ. ಆದ್ರೆ ನಾವು ಮನೆಗೆ ತಗೊಂಡು ಎಷ್ಟು ತಗೋತೀರಿ ಅಂತ ಹೇಳ್ಬೋದಾ? ಹೆಂಗಿರ್ತದ ಹಂಗೆ ಪಾರ್ಟಿ ಮೇಲೆ ಅವ್ರು ಏನದಾರ ಹಂಗ. ಆದ್ರೆ ಇದ್ದವ್ರು ಕೊಡೋದಿಲ್ಲ. ಎಷ್ಟೋ ಇದು ಮಾಡ್ತಾರೆ, ಅದಕ್ಕೆ ಬಿಡೇ ಬಿಟ್ಟು ಎಸ್ಕೊಂತೇವೆ. ಇಂತಲ್ಲಿ ಕೆಲಸ ಮಾಡ್ತೀವಿ. ಈಗ ಬಾಯಿ ಬಿಟ್ಟು ಕೇಳಿದಾಗನ ಕೊಡ್ತಾರೆ, ಇಲ್ಲಿ ಕೊಡೋದಿಲ್ಲ ರೀ. ಕರ್ಕೊಂಡು ಹೋಗಿ ಜೊತೆಗೆ ಕನ್ಯಾ ನೋಡಿ ಅಷ್ಟ ಬಿಟ್ಟು ಹೋಗ್ತಾರ ಅಂತ ಜನನೂ ಅದಾರ ಈಗ. ಮತ್ತ ಅದಕ್ಕೆ ಬೆಲೆ ಕೊಡೋದಿಲ್ಲ ಅವ್ರು. ಆದ್ಮೇಲೆ ನಮ್ಗೆ ಹೇಳ್ದಂಗೆ ಹೋಗಿ ತಾವ ಸಟ್ಟಾಗಿ ಮದಿನೂ ಮಾಡ್ಕೊಂತಾರ. ಆದ್ರ ಆ ತರ ಆದವ್ರದ್ದು ದೊಡ್ಡ ಅನುಭವ ಆಗಿ ಹೊಳಿ ಬರ್ತಾರ. ಬೇರೆ ಜನ ಎಲ್ಲ ವಧುವ್ರು ಮಾಡ್ತಾರ, ಅವ್ರವ್ರ ಚೈನಿಗೆ ಅದಕ್ಕೆ ಇದಕ್ಕೆ ದುಡ್ಡು ತಗೊಂಡು ತಾವು ಇದು ಮಾಡ್ಲಿಕತ್ತಾರ. ನಾನು ಆದಿಲ್ಲ. ನನಗೇನದ ನನ್ನ ಜೀವನದೊಳಗೆ ನಾನು ಇಲ್ಲೊಂದು ಏನರ ಒಂದು ಹೆಸರು ಇನ್ನೊಂದು ಏನರ ಮಾಡ್ಬೇಕಲ್ಪ ಅಂತ ಐತಿ. ಅರ್ಧ ಮುಗಿತಿಗೆ ದೇವಿ ಆದ್ಲ, ಇನ್ನೊಂದು ಅರ್ಧ ಒಳಗೆ ಒಂದು ಸಣ್ಣದ ಏನರ ಒಂದು ಹಾಲು. ನಾಳೆ ಯಾರಿಗಾರ ಒಂದು ಬಡವರಿಗೆ ಅಲ್ಲಿ ಎಷ್ಟು ಬಾಡಿಗೆ ಅದ, ಮುಂಚ್ವಿ ಏನೋ ಒಂದು ನಡೀತದ. ಇಲ್ಲಿ ಹೋಮನೂ ಆಗ್ತಾವ್ರಿ. ಅವಾಗ ಏನರ ಒಂದು ಕಾರ್ಯಕ್ರಮಕ್ಕೆ ಇಲ್ಲೊಂದು ಅನುಕೂಲ ಮಾಡ್ಬೇಕಂತೇಳಿ ಈ ವಿಚಾರಕ್ಕೆ ಇನ್ನೂ ಮಾಡ್ಲಿಕ್ಕೆ. ಮಕ್ಕಳು ಸಾಕು ಈಗ ಬೇಡ ಅಂತಾರ ಹೊರಗೆ ಹೋಗೋದು. ನಾನು ಬಿಟ್ಟರೆ ಅವ್ರು ಬಿಡೋದಿಲ್ಲಲ್ಲ. ಈಗ ಬೆಳೆದು ಬಿಟ್ಟದ ಎಲ್ಲ ಕಡೆ ಬರ್ತಾವ ಫೋನು, ಕಾಂಟ್ರಾಕ್ಟ್ ಎಲ್ಲ ಬರ್ತಿರ್ತೈತೆ. ಈಗ ಈ ವಿಡಿಯೋ ಬಂದ ಮೇಲೆ ಸುಮಾರು ಜನ ಫೋನ್ಗಳು ಬರುತ್ತೆ. ಆಮೇಲೆ ಎಲ್ಲಾ ಜಾತಿಯ ಜನಗಳಿಗೆ ಫೋನ್ ಮಾಡ್ತಾರೆ. ಎಲ್ಲ ಜಾತಿನೂ ಮಾಡ್ತೇನೆ. ಮಾಡ್ತೀರಿ? ಎಲ್ಲ ಕಾಸ್ಟ್ ಮಾಡ್ತೇನೆ. ನನಗೇನು ಜಾತಿ ಬಗ್ಗೆ ಏನಿಲ್ಲ, ಕನ್ಯಾ ಬೇಕಷ್ಟು. ಒಂದು ವಾಲ್ಮೀಕಿಯದ್ದು ನಾನು ಮಾಡಿದೆ. ಏನಿರಲಿಲ್ಲ, ಅಗದಿ ಪರಿಸ್ಥಿತಿ ಗಂಭೀರ ಇತ್ತು ಅವ್ರದ್ದು. ಹಿಂಗೆ ಆಟೋದಾಗ ಬರ್ತಾ ಇದ್ದೆ. ನನಗಿಲ್ಲ ಅವಾಗೆಲ್ಲ ಮನೆ ಇದ್ದಿದ್ದಿಲ್ಲ, ಭಾಳ ಕತ್ಲಿತ್ತು. ಆಟೋದಾಗ ಹಂಗೆ ಅವ್ನ ಜೊತೆಗೆ ಮಾತಾಡ್ಕೊತ ಇಲ್ಲಿವ್ರಿಗೆ ಬಂದೆ. ಯಾಕೆ ಅಷ್ಟಪ್ಪ ಹಿಂಗೆ ಅಂತಂದ್ರೆ ಆ ಹುಡುಗಿದು ಆಗವಲ್ದಾಗಿತ್ತು. ನಾವು ಹಿಂಗೆ ರೀ ವಾಲ್ಮೀಕಿ ಅಂತಂದ್ರೆ, ಆತಪ್ಪ ನಮ್ಗೊಂದು ಹುಡುಗಿದ ಆಳು ನೋಡಿ ನಮ್ಮ ಕಡೆ ಅಂತಂದೆ. ಆತಂದ್ರೆ ಇಲ್ಲೇ ಬಂದ್ರೆ ನೋಡಿದ್ರು, ಫಿಕ್ಸ್ ಮಾಡಿ ಮದುವೆ ಮಾಡ್ಕೊಂಡ್ರು. ಅದಕ್ಕೆ ಕಾಸ್ಟಿನ ಬಗ್ಗೆ ಏನಿಲ್ಲ ನಂಗೆ. ಇದ್ರೆ ಐತೆ ಅಂತ ಹೇಳೋದು, ಇಲ್ದ್ರೆ ಇಲ್ಲ. ಕಾಸ್ಟ್ ಏನು ಮಾಡೋದು ರೀ, ದೇವಿ ಹೆಸರ್ಲಿಂದನೇ ನಾನು ಮಾಡ್ಲಿಕ್ಕತ್ತೇನೆ. 108 ಆಗ್ಬೇಕಂದ್ರೆ ನನಗೆ ಇದೇ ಕಾಸ್ಟ್ ಬೇಕಂತಂದ್ರೆ ಆಗೋದಿಲ್ಲ ರೀ. ಎಲ್ಲ ಕಾಸ್ಟ್ ಮಾಡಿದಾಗ ನನಗಾಗುತ್ತೆ. ಹನಿಯನಿಗೆ ಕುಡ್ದಾಗ ಹಾಳಾಗ್ತದೆ. ನನಗೆ ಅದಕ್ಕೇನಿಲ್ಲ ರೀ. ಏನಾದರೂ ಅಡ್ವಾನ್ಸ್ ತೊಗೊಂಡು ಏನಾದರೂ ಮಾಹಿತಿ ಕೊಡ್ತೀರಾ ಅಥವಾ ಹೇಳ್ತೀವಿ ಅವ್ರಿಗೆ? ಅಡ್ವಾನ್ಸು ತೊಗೊತೀವಿ. ಎಷ್ಟಾಗ್ತೈತೆ ಅಷ್ಟು ಅಡ್ವಾನ್ಸು ತೊಗೊತೀನಿ. ಹಂಗೂ ಒಳ್ಳೆಯವರಿದ್ರೆ ವಿಶ್ವಾಸನವರಿದ್ರೆ ಬಯೋಡೇಟಾ ಫೋಟೋ ಎಲ್ಲ ಕೊಡ್ತೇನೆ. ದುಡ್ಡು ತೊಗೊತೀನಿ, ಅದ್ರ ಗುಡಿ ಕೆಲಸ ಮಾಡೇನಿ. ಈಗ ಒಂದು ಕೆಲಸ ಮಾಡೋಣ ಮೇಡಮ್ ಅವ್ರೆ, ನೀವು ಎಷ್ಟಾದ್ರೂ ಈಗ ಕೆಲವೊಬ್ಬರಿಗೆ ನೀವೇ ಹೇಳಿದ್ರಿ, ಒಂದಿಷ್ಟು ಜನಕ್ಕೆ ನಾನು ತೊಗೊಳ್ಳೋದಾದ್ರೆ ಒಂದು ಅಮೌಂಟ್ ಹೇಳ್ಬೇಡ. ಯಾಕಂದ್ರೆ ಕೆಲವೊಬ್ಬರಿಗೆ ಹಿಂಗೆ ಯೋಚನೆ ಮಾಡ್ತಿರ್ತಾರೆ, ಹಾಗಾಗಿ ಅದು ಗೊತ್ತಾಗಲಿ ಅಂತ. ಏನು ಫಸ್ಟಿಗೆ ಒಂದು ₹500 ಕೊಟ್ಟರು ನಡೀತೈತಿ. ಒಂದು 500 ಅವ್ರ ಇದು ಹೆಂಗೆ ಅದ ಅಲ್ಲ, ಅವ್ರ ಭಕ್ತಿ ಬಂದು ಅವ್ರಿಲ್ಲೇ ಹಂಗೆ ಮಾಡೋದಿಲ್ರಿ. ಅದನ್ನ ನೋಡ್ರಿ, ಆದ್ಮೇಲೆ ನೀವು ಭಕ್ತಿ ಮಾಡ್ರಿ ಅಂದ್ರ ಭಕ್ತಿ ಮಾಡುದಿಲ್ರಿ. ದೇವಿಗೆ ಉಡ್ಸಾಕ್ ಬರಂಗಿಲ್ಲ. ಅಂತದೊಂದ್ 4 ಮೊಳ ಸೀರೆ ತಂದ ಒಂದ್ ಉಡಿ ತುಂಬ ಹೋಗ್ತಾರ. ನಿಮ್ದು ಏನೈತೆ ಅಂದಾಗ ಅದನ್ನ ಹಿಂಗ್ ಮಾಡ್ತಾರ್ರಿ. ಅವಾಗ ನಿಮ್ಮಂತವ್ರ ನಂಗೆ ಬೇದ್ರ ಹಂಗ ಹೇಳ್ಬಾರ್ದು. ನೀನು ಗುಡಿದ್ ಇಡಬೇಡ. ನೀನು ನನಗ್ ಬೇದವ್ರ ನಿಮ್ಮಂತವ್ರ ಬುದ್ಧಿ ಕರೆಕ್ಟ್ ಅಲ್ಲ. ಈಗ ನೋಡ್ರಿ, ಕೆಲಸನ ಮಾಡ್ತಿ ಅಂದ್ಮೇಲೆ ಖಡಾ ಮುಡಿ ಮಾತಾಡ ಹಂಗ್ ಮಾಡ್ಕೊಂತ ಹೋಗ್ಬೇಡ. ಹಿರಿಯರ ಬೇದ್ರಿ ನಂಗೆಲ್ಲಾರು. ಹಂಗ ಹೇಳ್ಕೊಂತಂದ್ರ ಆಗುದಿಲ್ಲಮ್ಮ. ನೀ ಹೇಳ ಇಷ್ಟೆಲ್ಲ ಇಷ್ಟು ಹೌದೌದು ಕಂಡೀಷನ್ ಮಾಡ. ಯಾಕಂದ್ರೆ ಇಲ್ಲಿ ಕೆಲಸ ಮಾಡಾತಿ ಹೌದು ಅಂತಂದ್ರೆ ನಾನು ಅಲ್ಲ. ನೀವು ಅದನ್ನು ತಗೊಳ್ರಿ, ನೀವು ಹೋಗಿ ಬರೋ ಖರ್ಚು ತಗೊಳ್ರಿ, ನೀವೆಲ್ಲ ಸಂಬಂಧಗಳು ಸೇರಿಸಿದ್ರಿ ಇಷ್ಟ ಅಂತ ಅದನ್ನೇನು ಮಾತಾಡ್ರಿ, ತಪ್ಪೇನಲ್ಲ. ಯಾಕೆ ಅಂದ್ರೆ ಯಾವುದೂ ದುಡ್ಡು ಇಲ್ದಂಗೆ ಆಗೋದೇ ಇಲ್ಲ. ನೀವು ಇಡೀ ದಿವಸ ಕೆಲಸ ಬಿಟ್ಟು ಅವರಿಂದ ಹೋಗ್ಬೇಕಾಗ್ತದೆ. ಅದಕ್ಕಿಂತ ಭಾಳ ಮುಖ್ಯವಾಗಿ ಒಂದು ದೊಡ್ಡ ಜವಾಬ್ದಾರಿ ನೀವು ತೊಗೊಳ್ಬೇಕಾಗ್ತದೆ. ಯಾಕಂದ್ರೆ ಮಧ್ಯೆ ನಿಮ್ಮನ್ನು ನಂಬಿನೇ ಮಾಡ್ತಾ ಇರ್ತಾರಲ್ಲ.
ನಾವು ದುಡ್ಡು ಕೊಡೋದ್ರಿಂದ ಒಂದಿಷ್ಟು ನಿಮ್ಮನ್ನ ಅಧಿಕಾರ ಇರ್ತದೆ ಮೇಡಮ್ ಅವ್ರೆ ಅಂತ ಮಾತಾಡ್ಸ್ಬೋದು, ಇಲ್ಲ ಅಂದ್ರೆ ಅಳಕ್ ಶುರು ಆಗ್ತದೆ ನಮ್ಗೂ. ಆಮೇಲೆ ದುಡ್ಡು ಕೊಟ್ಟು ಹೋಗ್ತಾರಲ್ಲ, ನಾನು ಒಂದು ಕನ್ಯಾ ತೋರಿಸ್ತಾ ಇದ್ದು ಅವ್ರದ್ದು ಫಿಕ್ಸ್ ಆತಂದ್ರ ದುಡ್ಡು ವಾಪಸ್ ಕೊಡ್ತೇನೆ. ಅವ್ರು ದುಡ್ಡು ವಾಪಸ್ ಕೊಡ್ತೇನೆ. ನಾನು ಒಂದು ಕನ್ಯಾ 2 ಕನ್ಯಾ ತೋರಿಸಿದ್ಮೇಲೆ ಅವ್ರೆಲ್ಲರೂ ಫಿಕ್ಸ್ ಮಾಡ್ಕೊಂಡ್ರೆ ಆ ದುಡ್ಡು ವಾಪಸ್ ಕೊಡೋದಿಲ್ಲ. ಓಕೆ. ಒಂದ್ ಕನ್ಯಾ ತೋರ್ಸ್ ಬಂದ್ರೆ ಕೊಡೋದಿಲ್ಲ. ಆಮೇಲೆ ಈಗ ನನ್ಗೆ ಇವತ್ತು ನೀವು ಕೊಟ್ಟು ಹೋದ್ರಿ, ಅಷ್ಟರೊಳಗೆ ನಿಮ್ದು ಎಲ್ಲರೂ ಫಿಕ್ಸ್ ಆತಂದ್ರೆ ನಂದು ಅವ್ರ ದುಡ್ಡು ವಾಪಸ್ ಕೊಟ್ಟೋದು. ಓಕೆ. ಅದು ಆಗ್ಲಿಲ್ಲ ಅಂದ್ರೆ ಅವ್ರ ದುಡ್ಡು ಬೇಡ, ಅವ್ರ ಖುಷಿಯಿಂದ ಇರ್ಲಿ ಅಂದ್ರೆ ಅಡ್ಡಿ ಇಲ್ಲ, ತೊಗೊಂಡು ಹೋಗ್ತೇನೆ ಅಂದ್ರೆ ಇರ್ಲಿ ಆಗ್ಲಿ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಕಲ್ಯಾಣ ಕೆಲಸ. ಎಷ್ಟೋ ಜನ ಹಂಗೂ ಅದಾರ, ಕಳ್ಸಿದ್ರು ಕಳ್ಸಿಲ್ಲ ಅಂತಾರೆ, ಹಾಕಿರ್ತೀವಿ ಹಾಕೇ ಇಲ್ಲ ಅಂತೂ ಉಲ್ಟಾ ಮಾತಾಡೋರು ಅದಾರ. ಎಲ್ಲ ಮಾಡ್ತಾರೆ, ಎಲ್ಲಾ ತರನು ಆಗ್ಯದ, ಅನುಭವ ರಗಡ ಆಗ್ಯದ. ಎಲ್ಲಾ ತರನು ಅದ. ನಿಯತ್ಲಿಂದ ಹೋದ್ರು ಇಲ್ಲ. ಈಗ ಇದು ಮೋಸಕ್ಕ ದಿನ ಅದಾವ. ಈಗ ಇದ್ದಿದ್ದಂಗೆ ಹೇಳಿ ನ್ಯಾಯದಿಂದ ಬದುಕೋ ದಿನಾನು ಇಲ್ಲ. ಈಗ ಏನ್ ಮೋಸ ಮಾಡ್ತಾರಲ್ಲ ಅಂತವ್ರಿಗೆ ದಿನ ಅದಾವ. ಒಂದಿಷ್ಟು ಫೋಟೋ ಬಯೋಡೇಟಾ ಇಟ್ಕೊಂಡಿರ್ತಾರೆ, ಸುಳ್ಳು ಯಾವ ಫೋಟೋ ಬಯೋಡೇಟಾ ಇಷ್ಟದವರಿ ಅಂತ ಕರೀತಾರೆ, ತೋರಿಸ್ತಾರೆ. ನನ್ನ ಕಡೆ ಯಾವ ಫೋಟೋ ಬಯೋಡೇಟಾ ಇಲ್ಲ, ನಿಮ್ನ ನೋಡಿದ್ದು ಇದು ಇಷ್ಟ ಅಂತೆಲ್ಲ ಐಡಿಯಾ, ಇದು ಹಿಂಗ್ ಸೆಟ್ ಆಕತ್, ಇದು ಹಿಂಗ್ ಸೆಟ್ ಆಕತ್, ಇಷ್ಟ ಅಷ್ಟೇನು. ಅವೆಲ್ಲ ಲೆಕ್ಕ ಪತ್ರ ಅಂತ ಏನ್ ತಲೆ ಕೆಡಿಸ್ಕೊಳ್ಳೋದಿಲ್ಲ ನಾನು. ಒಂದು ಇದ್ರ ಮೇಲೆ ಲೆಕ್ಕ ಮಾಡಿ. ಅಲ್ಲ, ಹಿಂದಿನ ಹಿರಿಯರು ಹಿಂಗ ಮಾಡ್ತಿದ್ರಲ್ರಿ, ಮತ್ತೆ ಅವರೆಲ್ಲ ಎಲ್ಲಿ ಫೈಲ್ ತಗೊಂಡು ನಿಂಗೆ ವಾಟ್ಸಪ್ ಇದು ಮಾಡಕ್ ಬರ್ತಲ್ಲ, ಅವ್ನು ಇಟ್ಕೊಳ್ದೆ ಏನು ಓದೋರು ಮಾಡ. ನಾನು ಈಗಿಷ್ಟು 200 ಮೇಲೆ ಮದ್ವೆ ಮಾಡ್ಸಿಲ್ಲ. ನನ್ಗೆ ಅವಾಗ ವಾಟ್ಸಪ್ ಇದ್ವಾ, ಅವಾಗ ಏನ್ರ ಇದ್ವಾ, ನನ್ನ ಬುದ್ಧಿ ನನ್ನ ಇದ್ರಲಿಂದ ಆ ಹುಡುಗಿ ನೋಡಿದೆ, ಈ ಹುಡುಗ ನೋಡಿದೆ, ನಂಗೆ ಇದು ಕರೆಕ್ಟ್ ಆಕತಿ ಸಟ್, ಇದು ಹೊಂತೈತಿ ಇಷ್ಟ. ನನ್ನ ಇದ್ರಲಿಂದ ನಾನು ಇದು ಮಾಡ್ತೇನೆ. ನಂಗೆ ಯಾವ್ದು ಲೆಕ್ಕ ಪತ್ರ ಅವೆಲ್ಲ ಬುದ್ಧಿ ಅವೆಲ್ಲ ಬೇಡ ನಂಗೆ. ನಾನು ಅಂದಾಗ ನನ್ನ ಲೆಕ್ಕದ ಮೇಲೆ ಹೋಗ್ತೇನೆ, ಗೆಸ್ ಹಿಡಿದು ಬಿಡ್ತೇನೆ, ಇದಕ್ಕೆ ಸಟ್ ಆಕತಿ, ಇದು ಕರೆಕ್ಟ್ ಆಕತಿ, ಇದು ಹಿಂಗೆ ಹೊಂತೈತೆ ಅಂತ ಹೇಳಿ ಒಂದು ಐಡಿಯಾ ಬರ್ತದೆ. ಇನ್ನು ನೀವು ಮಾತಾಡಿದ ಮೇಲೆ ಒಂಚೂರು ಧೈರ್ಯ ಬಂತು ನನಗೆ. ನಾನು ಹತಾಶೆ ಆಗಿದ್ದು, ಏನಪ್ಪ ಕನ್ಯೆನೇ ಸಿಗೋಲ್ಲ ಅಂತ. ನೀವು ಹೊಸ ವಿಷಯ ಹೇಳಕತ್ತೀರಿ. ಎಲ್ಲ ಥರ ಈಗ ನಾನು ಏನು ಮಾಡ್ತೀನಿ, ಇನ್ನೊಂದು ಸ್ವಲ್ಪ ದಿನ ಹಳ್ಳಿ ಎಲ್ಲ ಕಡೆ ಹೋಗ್ಬೇಕಂತ ವಿಚಾರ ಮಾಡೀನಿ. ಎಲ್ಲ ಊರು ಅಡ್ಡಾಡೋದು, ಒಂದೊಂದು ಮನಿಗೆ ಹೋಗಿ ಯಾವ ಮನ್ಯಾಗ ಯಾವ ಕನ್ಯಾ ಯಾವ ಪರಿಸ್ಥಿತಿ ಏನೇನದ ಇವನ್ನೆಲ್ಲ ಸ್ಟಡಿ ಮಾಡ್ತಿದ್ದೆ ಮೊದಲ. ಹಿಂಗೆ ಅಡ್ಡಾಡ್ತಿದ್ದೆ. ಅವಾಗ ಅವ್ರ ಬ್ಯಾಕ್ಗ್ರೌಂಡ್ ಎಲ್ಲ ತಕೊಂಬಂದು ಅವ್ರೆಲ್ಲ ಸ್ಟಡಿ ತಂದು ಅವ್ರಿಗೆ ಕರೆಕ್ಟ್ ಸೂಟ್ ಆಗುವಂತ ಒಂದೊಂದೊಂದು ಲೆಕ್ಕಕ್ಕೆ ಹೊಂದಿಸ್ತಿದ್ದೆ. ಈಗ ಸ್ವಲ್ಪ ಲಾಕ್ಡೌನ್ ಆದಾಗಿಂದ ಸ್ವಲ್ಪ ಕಮ್ಮಿ ಮಾಡೀನಿ ಅಡ್ಡಾಡೋದೆಲ್ಲ, ಹೋಗೋದಿಲ್ಲ. ಈಗೆಲ್ಲ ನಮ್ದು ಒಂದು ಸ್ವಲ್ಪ ಏನೋ ಅದಾವ ಕೆಲಸ ಮುಗಿಸ್ಮೇಲೆ ಒಂದು ಸ್ವಲ್ಪ ಊರೆಲ್ಲ ಅಡ್ಡಾಡಿ. ಹಳ್ಳಿ ಒಳಗೆ ಅಂತಲ್ಲಿ ಭಾಳ ಕನ್ಯಾ ಇಲ್ಲ ಅಂತಿಲ್ಲ, ಕನ್ಯಾ ಜಗ್ಗ್ಯಾವ. ಅವಕ್ಕೆ ಇಂಥವ್ರದ್ದು ಒಂದು ಸವಲತ್ತಿಲ್ಲ, ಗೊತ್ತಿಲ್ಲ. ಒಂದು ಯಾರಿಗೆ ಏನು ಎಲ್ಲಿ ಹಳ್ಳಿ ಬಿಟ್ಟು ಹೊರಗೆ ಬರೋದಿಲ್ಲ ಯಾರು, ಅವ್ರಿಗೆ ಎಲ್ಲಿ ಹೋಗ್ಬೇಕು ಏನಂತ ಗೊತ್ತಿಲ್ಲ. ಹಿಂಗಾಗಿ ಮತ್ತೀಗ ಏಜೆಂಟ್ರ ಮೇಲೆ ಹೆದರ್ತಾರೆ ಕೆಲವು ಜನ. ನಂದೇನದ ಇಲ್ಲಿ ಸಾಕ್ಷಿ ಅದ, ಅಮ್ಮದ ಊರಿನ ಅಡ್ರೆಸ್ ಇರ್ತದೆ, ಏನು ಭಯ ಇಲ್ಲ. ನನ್ನ ಕಡೆ ಇಲ್ಲಿ ವ್ಯವಹಾರಕ್ಕೆ ಬರೋರ್ಗೆ ಯಾರಿದ್ರು ಇಂಥಲ್ಲಿ ಹಿಂಗೈತೆ ಅಂದ್ರೆ ನನ್ನ ಪ್ರೂಫ್ ಇದ್ರೆ ಈಗಿನ ಸಲುವಾಗಿ ಆದ್ರೂ ಬರ್ತಾರೆ, ದೇವಿ ಸಲುವಾಗಿ ಬರ್ತಾರೆ, ಒಂದು ವಿಶ್ವಾಸ ಬರ್ತದೆ. ಈಗ ಏಜೆಂಟ್ರು ಏನು ಮಾಡ್ಲಿಕತ್ತಾರ, ಸುಳ್ಳು ಹೋಗೋದು, ದುಡ್ಡು ಹಸ್ಕೊಳ್ಳೋದು, ಹಿಂಗೆಲ್ಲ ಮಾಡ್ಲಿಕತ್ತಾರ. ಹಾಗೂ ಮಾಡಬಾರ್ದು, ಅಷ್ಟು ತಗೋಬೋದು ಅದಕ್ಕೆ. ಆದರೆ ಹಿಂಗೆ ಸುಳ್ಳು ಮೋಸ ಮಾಡಿ ಎಲ್ಲ ಮಾಡೋದು ಸರಿಯಲ್ಲ. ಹಿಂಗದ. ಓಕೆ, ಇನ್ಮೇಲೆ ಮತ್ತೆ ಹಳ್ಳಿಯ ತಿರುಗಾಟ ಶುರು ಆಗಲಿ, ಹಳ್ಳಿ ತಗೋಬೇಕಂತ ಮಾಡಿ. ಅದು ಭಾಳ ಪುಣ್ಯದ ಕೆಲಸ. ಏನಿಲ್ಲ, ನಾನು ಬಡವಿನ, ನಾನು ಭಾಳ ಕಷ್ಟದಿಂದನೇ ಬಂದೇನಿ. ನಾನು ಏನು ದೊಡ್ಡ ಶ್ರೀಮಂತ ಅಲ್ಲ, ನಾನು ಬಡತನದಿಂದ ಎಲ್ಲ ಅನುಭವ ಆಗೇ ಬಂದೇನೆ. ನನ್ನ ನೋವು ಏನಿತ್ತಲ್ಲ, ಆ ನೋವು ನೆನಪು ಮಾಡಿ ನಾನು ಒಬ್ಬೊಬ್ರು ಕಷ್ಟ ಸುಖಕ್ಕೆ ನಾನು ಅವ್ರಿಗೆಲ್ಲ ಒಂದು ನನ್ನ ಕಡೆ ಏನೇನು ನನ್ನ ಅಮ್ಮ ಏನೇನು ದಾರಿ ಕೊಡ್ತಾಳೆ ಅದನ್ನ ಬುದ್ಧಿ ಲೆಕ್ಕದಿಂದ ಅವ್ರಿಗೆಲ್ಲ ಒಂದು ಇದು ಮಾಡ್ಬೇಕಂತ ಆಸೆ ಐತಿ. ಅದ್ರ ಜನನ ಪಾಠ ಕಲಿಸ್ತಾರೆ. ಎಷ್ಟು ನಿಯತ್ಲಿಂದ ಹೋಗ್ರಿ, ಅವ್ರ ಬುದ್ಧಿ ತೋರಿಸಿದಾಗ ನಾವು ಸ್ಟ್ರಾಂಗ್ ಆಗಬೇಕಾಗ್ತದೆ. ಅವಾಗ ಅವ್ರ ಬುದ್ಧಿ ಹೆಂಗೆ ಹೋಗತಿ ಹಂಗೆ ಹೋಗಾಕತ್ತೀವಿ. ಮೊದಲು ನಾವು ಎಲ್ಲ ಹಿಂಗೆ ಇದ್ವಿ, ಮೌನ ಇದ್ವಿ, ಎಲ್ಲ ಹೆಂಗೈತಿ ಹಂಗ ಹೋಗ್ತಿದ್ವಿ. ಅದ್ರ ಜನ ಹೊಳ್ ಬಿಡ್ತಾರಲ್ಲ, ಅಂತವ್ರಿಗೆ ಏನ್ ಮಾಡೋದು, ಅದಕ್ಕೆ ಬುದ್ಧಿನೂ ಕಲಿದು ಎಲ್ಲಿ ಹೆಂಗ ಇರ್ಬೇಕು ಹಂಗಿರೋದು, ಮತ್ತೆ ಯಾರ್ಯಾರಿಗೆ ಹೆಂಗೆ ಏನ್ ಮಾಡ್ಬೇಕು ಹಂಗೆ ಮಾಡೋದು, ಹೆಂಗ ಇದು ಅದ ಹಂಗ ಹೋಗ್ಬೇಕಿತ್ತು. ಹೌದಲ್ಲ? ಆಗಲಿ ಮೇಡಮ್, ನಿಮ್ಮ ಸಂದರ್ಶನ ಮಾಡಿ ಖುಷಿ ಆಯಿತು. ಪುಣ್ಯದ ಕಾರ್ಯ ನನಗೂ ಸುಮಾರು ಜನ ಕೇಳ್ತಾ ಇದ್ರು, ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀವಿ. ಮುಂದಕ್ಕೆ ಒಳ್ಳೇದಾಗಲಿ ನಿಮಗೂ ಮತ್ತು ಕನ್ಯಾವರ ನೋಡ್ಕೊಳ್ಳೋರಿಗೆ ಕಲ್ಯಾಣ ಕೆಲಸ ಆಗಲಿ. ಬರ್ಲಿ, ಯಾರೋ ಇರ್ಲಿ. ನಾವೀಗ ಏನಂತ ಫೋನ್ ಮಾಡ್ತಾರೆ, ಈ ಕನ್ಯಾ ಐತೆ ಅಂತ ಕೇಳ್ತಾರೆ, ಮತ್ತೀಗ ಅವ್ರ ಲೆಕ್ಕಕ್ಕೆ ಇಲ್ಲ ಅಂತ ಹೇಳ್ಬೇಕಾಗ್ತದೆ. ನಾನು ಸುಳ್ಳ ಬರ್ಬೇಕ್ರಿ, ಅವ್ರು ಅಲ್ಲಿಂದ ಇಲ್ಲಿವರೆಗೆ ನಮ್ಗೆ ದುಡ್ಡು ಕೊಡ್ಬೇಕು, ಅದೆಲ್ಲ ಎದಕ್ ಬೇಕ್ರಿ ಪಾಪ. ಆದ್ರೆ ಸುಳ್ಳ ಫೋಟೋ ಬ್ಯಾಟ್ ತಗೊಳ್ಳೋದು, 1,000 ರೂಪಾಯಿ ತಗೊಂಡು ಇಟ್ಕೊಂಡು ಕೊಡೋದು, ಅದೆಲ್ಲ ಬೇಡ. ಅದಕ್ಕೆ ಇಲ್ಲ ಅಂತ ಹೇಳ್ತೇನೆ. ಎಲ್ಲರಿಗೂ ಏನು ಅನಿಸ್ತದ,
ಈಕಿ ಬರೀ ದೊಡ್ಡ ದೊಡ್ಡ ಶ್ರೀಮಂತರು ಮಾಡ್ತಾಳ ಹಂಗಿಂಗಂತ ಜನ ಮಾತಾಡ್ತಾರ ನಂಗೆ ಶ್ರೀಮಂತರು ಬಡವ್ರು ಅಂತ ಇಲ್ಲ, ಕನ್ಯಾ ಬೇಕಲ್ಲ, ನಿಮ್ದೀಗ ಐತೆ ಅಂದಾಗ ನೀವು ನಂಗೆ ಬರ್ರಿ ಅಂತ ಹೇಳ್ತೇನೆ ನಾನು. ಹೌದು. ಸುಮ್ಮನೆ ನಿಮಗೆ ಕರೆದು ನಾ ದುಡ್ಡು ತಗೊಂಡು ಏನ್ ಮಾಡೋದು, ನನ್ನ ಕಡೆ ಐತಂದ್ರೆ ಬರ್ರಿ ಅಂತ ಹೇಳ್ತೀನಿ. ಅದಕ್ಕೆ ಕೆಲವು ಜನ ಏನಂತಾರ, ಎಲ್ಲ ದೊಡ್ಡ ದೊಡ್ಡ ಮಂದಿಗೆ ಮಾಡ್ತಾಳ, ಶ್ರೀಮಂತರಿಗೆ ಮಾಡ್ತಾಳ, ಬಡವ್ರು ಮಾಡೋದಿಲ್ಲ ಅಂತಾರ. ಬಡವ್ರು ಶ್ರೀಮಂತರು ಏನಿಲ್ಲ, ಭಗವಂತ ಗಂಡ ಹೆಣ್ಣು ಕೊಡ್ಸೋ ಅದ ದೊಡ್ಡ ಆಸ್ತಿ, ಅದ ದೊಡ್ಡ ಸೌಕಾರಕ್ಕೆ, ಹೌದಲ್ರಿ? ಹೌದು. ಆದ್ರೆ ಜನಕ್ಕೆ ಏನಾಗತ್ತೈತಂದ್ರೆ ಇಲ್ಲ ಅಂತಾರ. ಮತ್ತೆ ಇಲ್ಲ ಅನ್ನೋದು ಒಳ್ಳೇದು, ಏನು ಬಂದು ನೀವು ನಂಗೆ ದುಡ್ಡು ಕೊಟ್ಟು ಓಡಾಡೋದು ಒಳ್ಳೇದು. ವಧುವರ ಸಮ್ಮೇಳನ ಮಾಡ್ತಾರೆ ಈಗ ಎಲ್ಲಾ ಕಡೆ, ದುಡ್ಡು ಕುಡಿಸ್ತಾರೆ ಎಲ್ಲಾ ಕಡೆ, 1,000 ರೂಪಾಯಿ ತಗೊಂತಾರ. ಪಾಪ ಏನೋ ಆಗ್ತೈತೆ ಅಂತ ಎಲ್ಲೆಲ್ಲಿಂದ ಜನ ಬರ್ತಾರೆ. ಎಲ್ಲಿ ಆಗ್ತೈತಿ ಹೇಳ್ರಿ, ಅಲ್ಲಿ ಕನ್ಯಾನ ಬರುದಿಲ್ರಿ. ನಂಗೆ ಎಷ್ಟು ಜನ ಸಮ್ಮೇಳನ ಮಾಡಂತಾರ. ಸುಮ್ಮನೆ ಜನ ಕುಡಿಸಿ ಅವ್ರು ದುಡ್ಡು ತಗೊಂಡು ಯಾಕೆ ಮಾಡ್ಬೇಕ್ರಿ? ಅವ್ರು ತಂದ್ರಲ್ಲ ಪಾಪ 1,000 ರೂಪಾಯಿ ಕೊಟ್ಟು ಹೋಗಿರ್ತಾರ. ಅವರು 1,000 ರೂಪಾಯಿ ಮಾಡ್ಯಾರ. ಆಮೇಲೆ ಕನ್ಯಾ ಬರುದೇ ಇಲ್ಲ ಅಲ್ಲಿ. ಕನ್ಯಾ ಸ್ಟಡಿ ಮಾಡಿ ನೋಡ್ರಿ, ಕನ್ಯಾ ಹೊಂದು ಅಂತ ಇಲ್ಲ ಅಂತಾರು. ಸುಳ್ಳು ದುಡ್ಡು ತೊಗೊಂಡು ಇಟ್ಕೊಂಡು ಕೊಡೋದು ಏನು ಕೆಲಸ ರೀ? ಹಿಂಗಾಗಿ ನಾನು ಸಮ್ಮೇಳನೂ ಅಂಥವೆಲ್ಲ ಮಾಡೋದಿಲ್ಲ. ಇದ್ರೆ 4 ಮದುವೆ ಮಾಡಿ ಜೋಡಿಸು, ಇಲ್ದಿರಿ ಇಲ್ಲ ಅಂತ ಹೇಳೋದು. ಬೈದ್ರೆ ಬೈಲವ್ರು 4 ಬೇಕಾದ್ರೆ, ಇಲ್ಲ ತೋರಿಸೋದಿಲ್ಲ ಯಾಕೆ ಮಾಡೋದಿಲ್ಲ ಅಂತ ಹೇಳಿ ಅವರು. ಆದ್ರೆ ಇಲ್ದಿದ್ದು ಏನು ಮಾಡೋದು ಹೇಳಿ? ಸೊ ಈ ವಿಡಿಯೋ ಬಂದ ಮೇಲೆ ನಿಮಗೆ ಫೋನ್ಗಳು ಬರ್ಬೋದಾ? ಯಾಕಂದ್ರೆ ಜನ ಗೊತ್ತಿಲ್ರಿ, ಟೈಮು ಗೊತ್ತಿಲ್ದಂಗೆ ಫೋನ್ ಮಾಡ್ತಾರೆ. ಕೆಲವು ಸರಿ ನಾವು ಮತ್ತೆ ನಮ್ದು ಕಿರಿಕಿರಿ ಅಂತ ನಿಮಗೆ ಅನ್ಸ್ಬಾರ್ದು ಅನ್ನೋದಕ್ಕೆ ಇದನ್ನ ಕೇಳ್ತಾ ಇದೀನಿ. ನಿಮ್ಮ ಫೋನ್ ನಂಬರ್ ಹಾಕ್ಬೋದಾ? ಇದಕ್ಕೆ ಪರ್ಮಿಷನ್ ಇದೆಯಾ? ಹಾಕ್ರಿ, ನಂಗೆ ಬೆಳೀಲಿ ಪಬ್ಲಿಕ್. ನೋಡ್ರಿ, ನಾನು ಪಬ್ಲಿಕ್ ಅಗದಿ ಜಾಸ್ತಿ, ನಾನಂತೂ ಎಲ್ಲಿ ಏನು ಇದು ಮಾಡಿರ್ಲಿಲ್ಲ. ಒಂದಲ್ಲಿ ಬೋರ್ಡ್ ಹಾಕೀವಿ, ಎಲ್ಲ ಬರೇ ಪಬ್ಲಿಕ್ ಒಂದ್ರಲಿಂದ ಒಂದು ಗುರ್ತಾಗೆ ಬರ್ತಾರೆ ಹೊರತು ನಾ ಏನೇನು ಅಡ್ವರ್ಟೈಸ್ ಅದು ಇದ್ದಿದ್ದಿಲ್ಲ ನಾನು. ನಂಗೆ ಮೊನ್ನೆ ಸೋಮೇಶ್ವರದಾಗ ಅವರು ಗುಡಿ ಅರ್ಚಕರು ಏನಂದ್ರು, ಅಮ್ಮ ಅಲ್ಲೇ ಇಲ್ಲೇ ನೀನು ಹಿಂಗೆ ಒಂದು ಬೋರ್ಡ್ ಹಾಕ್ಲೇನ್ರಿ ಇಲ್ಲಿ ಅಂತ ಕೇಳಿದೆ. ಅವರಿಂದ ಬೋರ್ಡ್ ಹಾಕ್ಬೇಡ, ಒಂದಿಷ್ಟು 1 ರೂಪಾಯಿ ಪಾಂಪ್ಲೆಟ್ ಮಾಡ, ಎಲ್ಲಿ ಬೇಕಾದಲ್ಲಿ ಏರಿಯಾಕೆ ಒಂದೊಂದು ಹಿಂಗೆ ಅಂಟಿಸ್ಬಿಡು ಅಂತ ಅಂಟಿಸಿದೆ. ನನ್ನ ಕಡೆ ಈಗ ಬ್ರಾಹ್ಮಿನ್ಸ್ ಕನ್ಯಾವಾರ ಇಷ್ಟು ಬರ್ಲಿಕ್ಕತ್ತಾವಲ್ಲ, ಇಷ್ಟು ಹೇಳಿಕತ್ತೇನೆ ಎಲ್ಲಾ ಕರಷ್ಟು. ನಮ್ದು ವಧುವರಂತೂ ಹಾಕೇನಿ, ಬ್ರಾಹ್ಮಿನ್ಸ್ ಅಂತೂ ಹಾಕೇನಿ. ಕನ್ಯಾ ಇಲ್ಲ ಅಂತಿದ್ರು ಬ್ರಾಹ್ಮಿನ್ಸ್, ಎಷ್ಟು ಹುಡ್ಕೊಂಡು ಎಷ್ಟು ಜನ ಬರ್ಲಿಕ್ಕತ್ತಾರಂದ್ರೆ ಈಗ ನನ್ನ ಕಡೆಯಿಂದ ಆಗ್ಲಿಕ್ಕೆ. ನನ್ನ ಮಗಳ ಸಾಕ್ಷಿ ಮೇನ್, ನನ್ನ ಮಗಳದ ಆರ್ತಿ ಈಗ ಫಸ್ಟ್. ಹೌದಾ? ಓಕೆ. ನನ್ನ ಮಗದ MCA ಮುಗದ, ಆಕೆ ಕೆಮ್ಸ್ ಒಳಗೆ ಜಾಬ್ ಮಾಡ್ತಾಳೆ. ಅದು ಬರೀ ಅದು ಇದು ಹಾಕಿದ್ದಕ್ಕೆ ನನಗೆ ಒಂದು ಹುಡುಕೊಂಡು ತಾನ ಬಂತು. ಹಂಗೆ ಪಬ್ಲಿಕ್ ಬರ್ತದೆ, ಒಂದಕ್ಕೊಂದು ಬೆಳೀತಿ. ಹಾಕ್ರಿ, ಅದಕ್ಕೇನಿಲ್ಲ. ನಾನು ಮಾಡೋಕ್ಕಿಂತ ದೇವಿ ನಾನು ನಿಮ್ಮ ಕಡೆಯಿಂದ ಎಲ್ಲ ಕಡೆ ಪಬ್ಲಿಕ್ಕಿಗೆ ಇದು ಮಾಡಕತ್ತಂದ್ರೆ ಭಾಳ ಅನುಕೂಲ ಆಗ್ತದೆ. ಹಾಕ್ರಿ, ಬರಲಿ, ನಮ್ಮ ಕಡೆ ಇದ್ರೆ ಮಾಡೋಣ, ಇಲ್ದ್ರೆ ಇಲ್ಲ ಅಂತ ಹೇಳೋಣ. ಅದಕ್ಕೇನದ ರೀ, ಏನೋ ಅನುಕೂಲ ಅದಕ್ಕಿಂತ ಬೆಳೀತದೆ. ನಿಮ್ಮ ಆಶೀರ್ವಾದದಿಂದ ಒಳ್ಳೇದಾಗಲಿ, ದೇವಿಗೆ ಅನುಕೂಲ ಆಗ್ತೈತೆ. ನನ್ನ ಜೀವ ಇರೋ ಮಟ್ಟ ನಾನು ಏನೋ ಒಂದು ಹೆಲ್ಪ್ ಮಾಡಬೇಕು, ಇನ್ನೂ 108 ಮಾಡ್ಬೇಕಂತ ಮತ್ತೊಂದು ಹಿಡ್ಕೊಂಡೇನಿ. ಎಲ್ಲಿಗೆ ಹಸ್ತಾಳ ಗೊತ್ತಿಲ್ಲ. ಆಗಲಿ. ಥ್ಯಾಂಕ್ ಯು. ಏನು ಟಿಫಿನ್ ಮಾಡಿ ಇಲ್ಲ, ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಥ್ಯಾಂಕ್ ಯು.